Krishna
भवसिंधु जन्मोनिया खुली वाचे स्मरे राम जन्मोनिया खुली वाचे स्मरे राम धैर्या चिन्हिम धर्मसी याचा चिंतने नरसील संकट कराल प्रगट भवसिंधु कामणे कोटी कुणिते पुनीत भावे गात गीत गोवाचे याचा चिंतने निरसेल संकट कराल प्रगट भवसिंधु डोभार ಮಹಾನ್ ಕಾಳ ಅಧಿಕ ಮಾಸದ ನಿಮಿತ್ತವಾಗಿ ಕಳೆದ 8 ವರ್ಷಗಳ ಹಿಂದೆ ಚೈತನ್ಯ ಸಂಪೂರ್ಣವಾಗಿರ್ತಕ್ಕಂಥ ಸ್ವನಿವಾಸಿ ಹರಿಭಕ್ತರಾಯಣ ಶರತ್ ಸ್ವಾಮಿ ವೈಭವ ಸ್ವಾಮಿ ಲಾಕಿ ಶೂರ್ಕ ಇವರ ಸಂಕಲ್ಪದಂತೆ ಸಂಕಲ್ಪ ಮಾಡಿದ್ದಲ್ಲಿ ಕಿಷ್ಕಿಂಧಾನಗರ ಪಂಪಾ ಸರೋವರದ ಸಂಜೆಯ ಸಮಯದಲ್ಲಿ ಮಾತೋಶ್ರೀಯವರ ಜೊತೆಗೂಡಿ ಯಾವ ಅಂಜನಾದ್ರಿ ಪರ್ವತದಲ್ಲಿ ನೆಲೆಸಿರ್ತಕ್ಕಂಥ ಆಂಜನೇಯನ ಜನ್ಮಸ್ಥಳಕ್ಕೆ ಮುಖ ಮಾಡಿ ನಿಂತುಕೊಂಡು ಸಂಕಲ್ಪ ಮಾಡುತ್ತಾರೆ. ಮುಂದಿನ ದಲಿತ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿದ್ದು ಕಿಷ್ಕಿಂಧಾನಗರ ಅಂಜನಾದ್ರಿ ಪರ್ವತ ಅಥವಾ ಪಂಪಾ ಸರೋವರ. ಆ ಸಂಕಲ್ಪ ಪೂರ್ಣವಾಗಿದ್ದು ಇಲ್ಲಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಕನ್ಯಾಡಿ ಇರತಕ್ಕಂಥ ಗ್ರಾಮ, ಅಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಮಂದಿರದಲ್ಲಿ ನೆರವೇರ್ತಾ ಇದೆ. ಇದರ ಯಾತ್ರಾ ಭಾಗದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಹನುಮನಿಗೆ ಸಂಕಲ್ಪ ಮಾಡಿದ್ದು ರಾಮಚಂದ್ರ ಪ್ರಭುವಿನ ಪೂರ್ಣವಾಗ್ತಾ ಇದೆ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಸತ್ಯ ಸಂಕಲ್ಪಾಚದಾತ ನಾರಾಯಣ. ಸತ್ಯವಂತರ ಸಂಕಲ್ಪ ಮಾಡಿದ್ರೆ ಅವರು ನಮ್ಮಿಂದ ದೂರ ಆದರೂ ಸಹಿತ ಆ ಸಂಕಲ್ಪ ನೆರವೇರು. ಮತ್ತೆ ಸತ್ಯವಿಲ್ಲದ ಒಂದು ಸಂಕಲ್ಪ ಸಂತೋಷ ಇದ್ರೂ ಸಹಿತ ಅದೇನು ಕೂಡ ಇರಲಿ. ಈ ಸುಂದರವಾಗಿರತಕ್ಕಂಥ ಎಲ್ಲ ಎಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನಭೂತು ಮುಂದಿನ ಅತಿಥಿಗೆ ನಾವೇ ಬರ್ತೇವೆ, ಇರ್ಬೋದು ನಾವೇ ಇದನ್ನು ಗುರುಗಳ ಸಂಕಲ್ಪ ಪೂರ್ಣ ಮಾಡಬೇಕಾಗಿದ್ದು ನಮ್ಮ ಕರ್ನಾಟಕ, ಆಂಧ್ರ, ಗೋವಾ, ಮಹಾರಾಷ್ಟ್ರ ಎಲ್ಲರ ಮೊದಲ ಆಸೆ ಏನಿತ್ತು ಅಂದ್ರೆ ಗುರುಗಳ ಸಂಕಲ್ಪವನ್ನ ಪೂರ್ಣ ಮಾಡಬೇಕು. ಹೆಂಗ್ ಪೂರ್ಣ ಮಾಡಬೇಕು? ವಿಜೃಂಭಣೆಯಿಂದ ಪೂರ್ಣ ಮಾಡಬೇಕು. ಸಂತೋಷದಿಂದ, ಪ್ರೇಮದಿಂದ, ಉತ್ಸಾಹದಿಂದ ಇದನ್ನು ಮಾಡತಕ್ಕಂಥ ಸಂಕಲ್ಪ ಬದ್ಧರಾಗಿ ಆ ಸಂಕಲ್ಪದ ಗುರುಗಳು ನಮಗೆ ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಇಟ್ಕೊಂಡು ಆ ಕಾರ್ಯವನ್ನು ನಡೆಸ್ತಾರೆ. मागे पुढे उभा आहे सांभाळत आलियागा परिवाराया योगक्षेम त्यांचे जाणे जडवारी वाट दाखले दरवल्या ನಮ್ಮ ಗುರುಗಳು ನಮ್ಮ ಜೊತೆ
ಮಾಡಿದ್ದಾರೆ. ಅವರು ಇದ್ದಾರಂತೇಳಿ ಇಷ್ಟೆಲ್ಲ ಕಾರ್ಯಕರ್ತರು ಶ್ರಮವಹಿಸಿ ಭಕ್ತರನ್ನ ವಾರ್ತೆ ಮಂಡಳಿ, ಮಹಿಳಾ ಮಂಡಳಿ, ಯುವಕ ಮಂಡಳಿ ಎಲ್ಲರೂ ಉತ್ಸಾಹದಿಂದ ಉತ್ಸುಕತೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದನ್ನು ಬಿಟ್ಟು ಒಂದು ಕೊರತೆ ಮಾಡಿಕೊಂಡಿದೆ. ಅದು ನಮ್ಮಿಂದ ಆಗ್ತಾ ಇದೆ. ಬಂದಾಗಿಂದ ಅವರನ್ನು ಕಾರ್ಯಕರ್ತರು ಹಿರಿಯವರು ಸ್ವಚ್ಛತೆಯನ್ನು ಕಾಪಾಡ, ಅದು ನಮ್ಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಅದು ನಾವೆಲ್ಲರೂ ಮಾಡೋದು. ಅಧಿಕ ಮಾಸದಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀಬೇಕಾಗಿತ್ತು, ಅದು ನಡೀತಾ ಇದೆ. ಅದರ ಜೊತೆಯಲ್ಲಿ ಸಂಕಲ್ಪ ಮಾಡಿದ ಗುರುಗಳು ಅದನ್ನು ನೆರವೇರಿಸ್ತಾ ಇರೋದು ನಮ್ಮ ಚೈತನ್ಯ ಸಿದ್ಧಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಮಹಾರಾಜ್, ಶರಸ್ವಾಮಿ ಮಹಾರಾಜ್, ಶಿವಕರ್ ಲಾಖಿ ಇವರ ನೇತೃತ್ವದಲ್ಲಿ. ಅದರ ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಒಬ್ಬ ಗುರುವಾಗಿ, ಒಬ್ಬ ಮಠಾಧೀಶರಾಗಿ, ಯಾವ ನಮ್ಮ ಕನ್ನಡ ಕ್ಷೇತ್ರದ ಗುರುಗಳಾಗಿರ್ತಕ್ಕಂಥ ಯಾವ ಮಹಾಮಂಡಲೇಶ್ವರ ಸಾಧನೆಂಟು ಶ್ರೀ ಸ್ವಾಮಿ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ಇವರ ಸಹಕಾರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇಂದು 3 ದಿನದ ಮಧ್ಯಾಹ್ನದ ಸೇವೆ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ನೋಡಿ, ದಿನದ ಕಡೆ ವಾರದ ಕಡೆ ಯಾವುದು ಗೊತ್ತಾಗಿದೆ. ಇವತ್ತು ಎಲ್ಲರ ಮನಸ್ಸಲ್ಲಿ ಸಂಶಯ ಆಗ್ತದೆ. ಏನು ಸಂಶಯ? ಪತ್ರಿಕೆಯಲ್ಲಿ ಹೆಸರಿದ್ದು ಬೇರೆಯವರು, ಸೇವಾ ಮಾಡೋದ್ರಿಂದ ಬೇರೆಯವರು. ಕಾರಣದಿಂದ ಇವತ್ತಿನ ಸೇವೆ ನಂದಿರಲಿಲ್ಲ. ಸತ್ಯವಾಗಿರಬೇಕಾದ್ರೆ ಸೇವೆ ನಂದಿರಲಿಲ್ಲ. ಸೇವೆ ಮಾಡತಕ್ಕಂಥ ಅಕ್ಷರ ನಂದಿರಲಿಲ್ಲ. ನಾನು ಸೇವಾದಾರ ಇಲ್ಲಿ ಬಂದಿದ್ದೀನಿ, ಏನೋ ಒಂದು ಸೇವೆ ಮಾಡಬೇಕು. ಆಜ್ಞಾಪಾಲನ ಸೇವೆ ನನಗೆ ಎಲ್ಲ ಅವಕಾಶದಲ್ಲಿ ಬದಿಗಿರತಕ್ಕಂಥ ಭಾಗ್ಯದ ಸೇವೆ. ಒಂದು ದೇವಗ್ರಾಮದಲ್ಲಿ ಭಂಡಾರಪುರದಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಂಜೆಯ ಪ್ರವಚನೆ ಪರಶುರಾಮ ಅಷ್ಟದಿತ್ತು. ಅವರು ಬರದೇ ಇದಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನನಗೆ ಸಿಕ್ಕ. ಇವತ್ತು ಹರಿಭಕ್ತ ಪಾರಾಯಣ ಸುನಿಲ್ ಕುಮಾರ್ ಬಾಬರ್ ಭಾರತೀಯ ಸಂಸ್ಥಾ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕ, ಅವರು ಸೇವಾ ಜಂಬುನಲ್ಲಿ ಕಲಬುರಗಿ ಜಂಬು ಅವರು ಸೇವಾತ್ಮಕಾಗಿತ್ತು. ಕಾರಣಾಂತರದಿಂದ ಅವರು ನಾಳೆ ಬರ್ತಾ ಇದ್ದಾರೆ. ಇವತ್ತಿನ ಸೇವೆ ಕುಂಠಿತವಾಗಬಾರದು ಅಂತೇಳಿ ಆ ಸೇವೆಯ ಪ್ರಸಾರವನ್ನು ನನಗೆ ಕೊಟ್ಟಿದ್ದಾರೆ. ಯಥಾಶಕ್ತಿ, ಯಥಾಮತಿ, ಯಥಾ ಅವಕಾಶ. ನಾನು ಬಲ್ಲವನಲ್ಲ, ನನಗೆ ಯಾವುದೇ ಅಭ್ಯಾಸ ಮಾಡಿದವನಲ್ಲ. ಏನೋ ನಿಮ್ಮೆಲ್ಲರ ಆಶೀರ್ವಾದ ಇದೆ. ಅತಾ ದೇವ್ ಜವರ तुम्ही बोलविल्याने बोले ದೇಸಾತ್ ಶ್ರೇಷ್ಠ ಸೂತ್ರಾನ ಗಾಯಂತ್ರ. ನೀವೆಲ್ಲರೂ ಹೇಳಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದನ್ನು ಮುಗಿತಕ್ಕಂಥ ಪ್ರಯತ್ನ ಮಾಡ್ಕೊಂಡು ಮೊದಲನೇದು ನನ್ನ ಸ್ಥಿತಿ ಏನಾಗಿತ್ತಂದ್ರೆ, ದಾಸರು ಹೇಳಿದ್ರೆ ತಾಳಬೇಕು, ತಕ್ಕ ಮೇಳಬೇಕು, ಶಾಂತ ಬೀಳಬೇಕು, ಜ್ಞಾನ ಕೇಳಬೇಕು, ಗಳ ಶುದ್ಧವಿರಬೇಕು, ತಿಳಿದು ಕೇಳಬೇಕು. ನಮ್ದು ಏನಾಗಿದೆ ಗಳಿಲ್ಲ. ಗಳ ಅಂದ್ರೆ ಈ ಸ್ವರ ಇಲ್ದಂಗೆ ಆಗಿದೆ. ನನ್ನ ಸ್ಥಿತಿಯಾಗಿದೆ, ಗಳವಿಲ್ಲ, ಸ್ವರವಿಲ್ಲ, ತಿಳಿದು ಹೇಳ್ತಕ್ಕಂಥ ಸಾಮರ್ಥ್ಯವಿಲ್ಲ. ಅದೇನಾದ್ರೂ ಸಾಮರ್ಥ್ಯ ನನ್ನನ್ನು ಬರಬೇಕಾಗಿದ್ರೆ ಯಾವ ನಮ್ಮ ಗುರುಗಳ ಆಶೀರ್ವಾದ ಮತ್ತು ನನ್ನ ಚೈತನ್ಯ ಮೂರ್ತಿಗಳಾಗಿರ್ತಕ್ಕಂಥ ಅವರ ಆಶೀರ್ವಾದದಿಂದ ಏನು ಪರಮಾತ್ಮ ಗಮನಿಸ್ತಾನೆ ಅದನ್ನು ಚಿಂತನೆ ಮಾಡತಕ್ಕಂಥ ಪೂರ್ವದಲ್ಲಿ ಮೊದಲನೇದು ಪಾಂಡುರಂಗ
जयांची केली स्मरण होय सकळ विद्येचे अधिकरण वंदू श्री चरण श्री गुरुची ते नमस्कार ಧನ್ಯದಾಗಿ ಜಗದೊಡೆಯನಾಗಿರ್ತಕ್ಕಂಥ ಪುಣೆ ಪ್ರಾಣ ಸಂಜೀವನಾಗಿರ್ತಕ್ಕಂಥ ಪ್ರಭು ಪಾಂಡವರನ್ನು ಶರಣ ಕಮಲಗಳಿಗೆ ನತಮಸ್ತಕನಾಗಿ ಎರಡನೇದಾಗಿ ಚೈತನ್ಯ ಸದ್ಗುರುಗಳಾಗಿರ್ತಕ್ಕಂಥ ಭಾಸ್ಕರ ಮಹಾರಾಜರು ಹಾಗೂ ಶುಕರ್ ಮಹಾರಾಜರ ಪಾದಗಳಿಗೆ ನತಮಸ್ತಕನಾಗಿ ಹಾಗೂ ಈ ಮಠಕ್ಕೆ ಸಂಸ್ಥಾನಕ್ಕೆ ಅತಿಥಿ ಆಗಿರ್ತಕ್ಕಂಥ ಮಠಾಧೀಶರಾಗಿರ್ತಕ್ಕಂಥ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಅಡಿದಾವರಿಗೆ ನತಮಸ್ತಕನಾಗಿ ವಿಶೇಷವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲೂ ಆತ್ಮಾರವನ್ನು ಬಂಧಿಸಿ ಭಾರತೀಯ ಸಂತ ಮಂಡಳಿ ಮಹಿಳಾ ಮಂಡಳಿ ಹಿರಿಯರಿಗೆ ನಮಸ್ತಕನಾಗಿ ಸೇವೆಯನ್ನು ಪ್ರಾರಂಭ ಮಾಡುವ ಸೇವೆಯ ನಿರೂಪಕ್ಕಾಗಿ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಸೇವೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಅಭಂಗ ಜಗದ್ಗುರು ಜಗದ್ವಂದನೆಯ ದೇವಸ್ಥಾನ ವಶಿಯಾಗಿರ್ತಕ್ಕಂಥ ಶ್ರೀಮಂತ ವೈರಾಗ್ಯ ಚಕ್ರವರ್ತಿ ಆಗಿರ್ತಕ್ಕಂಥ ತುಕಾರಾಮ ಮಹಾರಾಜರ ನಾಮಪರ ಪ್ರಕರಣದಲ್ಲಿರ್ತಕ್ಕಂಥ 4 ಚರಣದ ಉತ್ಕೃಷ್ಟವಾಗಿರತಕ್ಕಂಥ ಅಭಂಗವನ್ನು ಸೇವೆಗಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಅಭಂಗದ ಮಾಧ್ಯಮದ ಮುಖಾಂತರವಾಗಿ ಜಗದ್ಗುರು ಒಬ್ಬರಾಗಿರು ನಮಗೆಲ್ಲರಿಗೂ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನನ್ನ ಬುದ್ಧಿಗೆ ನಿಲುಕಿದ ಮಟ್ಟಿಗೆ ಈ ಅಭಂಗದ ಮೊದಲು ಸಂಕ್ಷಿಪ್ತ ಭಾವಾರ್ಥವನ್ನು ನೋಡಿಕೊಂಡು ತದನಂತರ ಅವರನ್ನು ಚಿಂತನೆ ಮಾಡೋಣ. जगद्गुरु रहते हैं सारा सार विचार करा उठा उठी बाबा सार ಮತ್ತು ಅಸಾರವನ್ನು ವಿಚಾರ ಮಾಡಿ ಲಘು ಬೇಗನೆ ಹೇಳ್ರಿ ಊಟ ಉಟಿ ಹೇಳ್ರಿ
ಎದ್ದೇಳಿ. ಏನ್ ಮಾಡಬೇಕಿತ್ತು? ಊಟ ಏನು ಮಾಡಬೇಕು? ಸಾರ ಸಾರ ವಿಚಾರ ಕರ ಊಟ ಉಟ್ಟಿ ನಾ ಮದರ ಕಂಟಿ ಎದ್ದೇಳಿ ಅಷ್ಟೇ ಮಾಡಿದ್ರೆ ಅಪ್ಪ ನಾ ಮದರ ಕಂಟಿ ಬಿಟ್ಟು ಬಾಚಿ ಸ್ಮರಣೆಯನ್ನ ಕಂಠದಲ್ಲಿ ಧಾರಣ ಏನಾಗ್ತದೆ? ತಯಾಸ ಚಿಂತನೆ ನಿರಸೇನ ಸಂಕಟ ಕರಾಳ ದುರ್ಘಟ ಭವ ಸಿಂಧು. ತಯಾಸ ಚಿಂತನೆ, ಅವನ ಚಿಂತನೆ ಮಾತ್ರದಿಂದ ಸಂಕಟಗಳು ನಿರಸನವಾಗ್ತದೆ, ಅದು ನಿವಾರಣೆ ಆಗ್ತದೆ. ಕರಾಳ ದುರ್ಘಟ ಬಹು ದುಸ್ತರವಾಗಿರತಕ್ಕಂಥ, ದುರ್ಲಭವಾಗಿರತಕ್ಕಂಥ, ದಾಟೋಕೆ ಆಗದೇ ಇರತಕ್ಕಂಥ ಒಂದು ವಸ್ತುವಿದೆ. ಅದಕ್ಕೆ ಭವಸಾಗರ ಅಂತಾರೆ, ಭವ ಸಿಂಧು ಅಂತಾರೆ. ಅದನ್ನ ಪಾರು ಮಾಡು. ಕರಾಳ ದುರ್ಘಟ ಭವ ಸಿಂಧು ಜನ್ಮುನಿಯ ಕುಳಿ ವಾಚೇಶ್ವರೇ ರಾಮ ದಳಿ ಆಚಿ ನೇಮ ಆರ್ಮಿಸಿ. ವಾಚ ಅಂದ್ರೆ ನಿಮ್ಮ ಮುಖದಿಂದ ಪರಮಾತ್ಮನ, ಯಾರು? ಶ್ರೀರಾಮಚಂದ್ರ ಪ್ರಭುವಿನ ವಾಚೆ ಸ್ಮರಣ ಮಾಡಿ, ವಾಚ ಮಾಡಿ, ಯಾರು? ರಾಮನ ಸ್ಮರಣೆಯನ್ನು ಮಾಡಿ. ಸ್ಮರಣೆ ಮಾತ್ರವಲ್ಲ, ಅದನ್ನು ನಿರಂತರವಾಗಿ ದರಿ ಆಚೆ ನೇಮ, ಅದು ನೇಮ ಹಾಕೊಳ್ಳಿ. ಹರ್ಮಿಸಿ ಕೊನೆಗೆ ಜಗದ್ಗುರುತ್ಕೊಬ್ಬರ ಹೇಳ್ತಾರೆ, ಇದರಿಂದ ಏನ್ ಪರಿಹಾರ ಆಗ್ತದೆ? ಏನ್ ಲಾಭ ಆಗ್ತದೆ? ತುಕಾಮಣಿ ಕೋಟಿ, ಒಂದು ಕುಲ ಅಲ್ಲ, ಒಂದಲ್ಲ ಕೋಟಿ. ತುಕಾಮಣಿ ಕೋಟಿ ಕುಳಿತೆ ಪುನೇಕ. ಆ ಕುಲ, ಆ ದೇಶ, ಆ ಪ್ರಾಂತ್ಯ ಪಾವನವಾಗಬೇಕು, ಶುದ್ಧಿ ಆಗಬೇಕಾಗಿದ್ರೆ ಏನ್ ಮಾಡಬೇಕು? ತಯಾಸ ಚಿಂತನೆ ಸ್ಮರೇ ರಾಮ. ಇದರಿಂದ ಏನಾಗ್ತದೆ? ತುಕಾಮಣೆ ಕೋಟಿ ಕುಳಿತೆ ಪುನೇಕ ಭಾವೇ ಗಾತ ಗೀತ ಉತೋರಾಜ. ಅವರಿಂದ, ಗಾಯನದಿಂದ, ಗೀತೆಯಿಂದ ಏನಾಗ್ತದೆ? ಯಾವುದು? ವಿಠ್ಠಲ ನಾಮಸ್ಮರಣೆ ಮಾತ್ರದಿಂದ. ಇದು ಅಲ್ಪಮತಿಗೆ, ಅಲ್ಪ ಬುದ್ಧಿಯುಳ್ಳವರಿಗೆ ಉಳಿದಿರ್ತಕ್ಕಂಥ ಈ ಮರಾಠಿ ಅಭಂಗದ ಸಂಕ್ಷಿಪ್ತ ಭಾವಾರ್ಥ ಮತ್ತು ಅಭಂಗದ ಚಿಂತನೆಯನ್ನ ಸಮಯದ ಚೌಕಟ್ಟಿನೊಳಗೆ ಮುಕ್ತಾಯ ಮಾಡಬೇಕಾಗ್ತದೆ. ಜಗದ್ಗುರುತ್ಕೊಬ್ಬರಾಯರು ಕಲಿಯುಗದೊಳಗೆ ಬಂದರು ಅವತಾರ. ಅಷ್ಟು ಬಂದರು, ಕರೆ ಬೇರೆ ಬೇರೆ ಅವತಾರದಿಂದ ಬಂದರು. ಕಲಿಯುಗಕ್ಕೆ ಬಂದಾಗ ನಮ್ಮ ನಿಮಗೆ ಸಾಧಾರಣವಾಗಿ, ಸರಳವಾಗಿ ಮನುಷ್ಯ ದೇಹವನ್ನು ತೆಗೆದುಕೊಂಡು ಅವತಾರ ಬಂದರು. ಅವತಾರಕ್ಕೆ ಬಂದಿರತಕ್ಕಂಥವರು ಅಥವಾ ಜನ್ಮಕ್ಕೆ ಬಂದಿರತಕ್ಕಂಥವರು ಏನ್ ಮಾಡಿದ್ರು ಕಾರ್ಯ ಅಂತ ಕೇಳಿದ್ರೆ, ಅವರು ನಮ್ಮಂಗ ಸಂಸಾರ ಇತ್ತು, ವ್ಯವಹಾರ ಇತ್ತು, ದೊಡ್ಡ ಉದ್ಯೋಗ ಇತ್ತು. ಇದರ ಜೊತೆಯಲ್ಲಿ ಅವ್ರೇನ್ ಹೇಳ್ತಾರೆ? ಸಾರ ವಿಚಾರ. ಸಾರ ಯಾವುದು, ಅಸಾರ ಯಾವುದು, ಬಾಬಾ ಇದನ್ನಷ್ಟೇ ವಿಚಾರ ಮಾಡಿ. 84 ಲಕ್ಷ ಜೀವರಾಶಿಗಳು, ಹೌದ್ರಿ? 83,99,999 ಜೀವರಾಶಿಗಳು. ಅಂಡಜಾಂಡ್ರಿ, ಉದ್ದಜಾಂಡ್ರಿ, ಜಲಜಾಂಡ್ರಿ, ಎಲ್ಲ ಇವುಗಳಿರ್ತಕ್ಕಂಥ ಜೀವಿಗಳಿಗೆ ವಿಚಾರ ಮಾಡತಕ್ಕಂಥ ಶಕ್ತಿ ಇರಲಿಲ್ಲ. ಆಹಾರ, ಭಯ, ನಿದ್ರಾ, ಮೈಕು ಸರ್ವ ಯೋನಿಸಿ ಸಮಸಮಾನ, ಎಲ್ಲ ಯೋನಿಗಳಿಗೆ ಸಮಸಮಾನ ಕೊಟ್ಟ ಕರೆ ವಿಚಾರ ಮಾಡತಕ್ಕಂಥ ಸಾಮರ್ಥ್ಯ ಅದು ಯಾರಿಗೆ ಕೊಟ್ಟ ಅಂತ ಹೇಳಿದ್ರೆ ಮನುಷ್ಯ ದೇಹಕ್ಕೆ.
ಮನುಷ್ಯ ದೇಹ ಮಾತ್ರದಿಂದ ಸಚ್ಚಿದಾನಂದ ಪದವಿಯನ್ನ ಪ್ರಾಪ್ತಿ ಮಾಡಿಕೊಡ್ತಕ್ಕಂಥ ಅವಕಾಶ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಮನುಷ್ಯ ಜೀವನಿಗೆ. ಅದಕ್ಕೆ ತುಪ್ಪಬರ ಏನಂತಾರೆ, ಸಾರಾಸಾರ, ಸಾರ ಯಾವುದು ಅಸಾರವ್ಯಾವುದು ಅದನ್ನು ವಿಚಾರ ಮಾಡುವುದು, ಪ್ರಯತ್ನ ಮಾಡೋದು. ಸಾರವಾಗಿರ್ತಕ್ಕಂಥ ಹಾಲು, ಹಾಲಿನೊಳಗೆ ಇನ್ನೊಂದು ವಸ್ತು ಇದೆ, ಅದು ತುಪ್ಪ. ಹಾಲಿನಕ್ಕಿಂತ ಅದು ಸಾರವಾಗಿರ್ತಕ್ಕಂಥದ್ದು. ಹಾಲಿನೊಳಗೆ ತುಪ್ಪ ಇದೇನು, ಮಿಕ್ಕಿದ ಸಿಕ್ಕೋದೇನು, ಸಿಕ್ತದೇನು? ಹಾಲಿನೊಳಗೆ ತುಪ್ಪ ಇದೆ ಖರೆ. ಆ ತುಪ್ಪ ಬರಬೇಕಾದ್ರೆ ಏನೆಲ್ಲ ಕ್ರಿಯೆಗಳನ್ನು ಮಾಡಬೇಕು, ಆ ಕ್ರಿಯೆ ಮಾಡಿದಾಗ ಸಾರ ಗೊತ್ತಾಗ್ತದೆ. ಹಾಲಿನ ತುಪ್ಪ ಕೇಳಿದ್ರೆ ನಮ್ಮ ಆಯುಷ್ಯಕ್ಕೆ ಹುಡುಕಾದ್ರೂ ತುಪ್ಪ ಸಿಗಲಿಕ್ಕಿಲ್ಲ ಬಾಬಾ. ಎಲ್ಲ ರೈತರಿದ್ರಿ, ವ್ಯವಸಾಯ ಮಾಡೋರು ಬಂದಿದ್ರಿ, ದನಕರನ್ನು ಕಟ್ಟಿದ್ರಿ. ಹಾಲಿಗೆ ಏನ್ ಮಾಡಬೇಕು, ಹಾಲನ್ನ ಕಾಯಿಸ್ಬೇಕಾಗ್ತದೆ. ಕಾದಾಗ ಅದು ಪೂರ್ಣ ಬೆಚ್ಚಿದ್ದಾಗಲ್ಲ, ಸ್ವಲ್ಪ ಉದುರು ಬೆಚ್ಚಿದ್ದಾಗ ಎಪ್ಪಾಗ ಏನಾಗ್ತದೆ, ಮೊಸರಾಗ್ತದೆ. ಅಲ್ಲೇನು ತುಪ್ಪ ಸಿಟ್ಟೆ, ನಮಗೆ ಸಿಟ್ಟೇನು, ಸಾರವಾದ ವಸ್ತು ಕಣ್ಣೇನು, ಕಾಣ್ತೇನು, ಕಾಣೇನು, ಇನ್ನು ಕ್ರಿಯೆಗಳಲ್ಲ. ಆ ಮೊಸರನ್ನು ತೆಗೆದು ಮತ್ತೊಂದು ಮಡಿಕೆಗೆ ಹಾಕಿ ಆ ತಾಯಿ ಅದನ್ನು ಮುಸಳ ಅಂದ್ರೆ ಕಡಿತಕ್ಕಂಥ ಪ್ರಯತ್ನ ಕಡಗೋಲಿನಿಂದ. ಕಡದಾಗ ಏನಾಯ್ತು, ಬೆಣ್ಣೆ ಬಂತು, ನವನೀತ ಬಂತು. ಮತ್ತೆ ಅಲ್ಲಿ ಸಾರ ಸಿಕ್ತೇನು, ತುಪ್ಪ ಸಿಕ್ತೇನು, ಹಾಲು, ಮೊಸರು, ಮಜ್ಜಿಗೆ, ಅದರಂತರ ಬೆಣ್ಣೆ. ಬೆಣ್ಣೆ ಒಳಗೆ ತುಪ್ಪ ಸಿಕ್ತೇನು. ತುಪ್ಪ ಯಾವಾಗ ಸಿಗ್ತದೆ, ಅದರ ಬೆಂಕಿ ಮೇಲೆ ಅದನ್ನು ಕಾಸಿದಾಗ ತುಪ್ಪವಾಗಿ ಪರಿವರ್ತನೆ. ಅಸಾರದಿಂದ ಸಾರಕ್ಕೆ ಬರಬೇಕಾಗಿದ್ರೆ ಇಷ್ಟೆಲ್ಲ ಕ್ರಿಯೆಗಳನ್ನು ಮಾಡಬೇಕು. ಮಂತು ನಿನವನಿತ ಕೈಸೇಗೆ ಅಂತ ಸಮಯವನ್ನು ವ್ಯರ್ಥ ಮಾಡ್ತಾ ಬರೀ ಹುಡ್ತಾ ಇದ್ದೀವಿ. ಹಾಲೊಳಗೈತಿ, ಹಾಲೊಳಗೈತಿ, ಸಾರ ಹಾಲೊಳಗೈತಿ. ಇಲ್ಲ, ಅದೇ ಪ್ರಕಾರವಾಗಿ ಸಾರವಾಗಿರ್ತಕ್ಕಂಥ ಯಾರು ಪರಮಾತ್ಮ ಮತ್ತು ಪಾರಮಾತ್ಮ, ಇದು ಸಾರವಾಗಿರ್ತಕ್ಕಂಥ. ಅಸಾರವಾಗಿರ್ತಕ್ಕಂಥದ್ದು ಯಾವುದು, ಮಜ್ಜಿಗೆ ಒಂದಿನ ಯಾರು ಅಮ್ಮ ಮಂತ್ರ ಮೂರು, ಹೌದಾ? ಅದನ್ನೇ ಏನ್ ಮಾಡ್ತೀವಿ, ತುಪ್ಪ ಏನು ಚಲ್ತೀವೇನು, ಸಾರವಾಗಿರ್ತಕ್ಕಂಥ ವಸ್ತುವನ್ನ ಚಂದಕ್ಕೆ ಸಾಧ್ಯವಿಲ್ಲ. ಅಸಾರವಾಗಿರ್ತಕ್ಕಂಥ ಜಗದ್ಗುರು ತುಕೋಬರ ಅಂತ ಬಾಬಾ, ಏನು ಅಸಾರವಾಗಿರ್ತಕ್ಕಂಥ ಈ ಮೃತ್ಯು ಸಂಸಾರದಲ್ಲಿ, ಈ ಮೃತ್ಯು ಲೋಕದಲ್ಲಿ ನೀನು ಹೆಚ್ಚು ನಿಂತಿಯಲ್ಲ. ಯಾವುದು ದಾಸರಂತರ ಎಂಡರ ಮಕ್ಕಳ ಪ್ರಪಂಚಕ್ಕಾಗಿ ದುಡಿದು ಹಾಕಿದು ಮುಗಿಪೂರ್ಣನಾಗಿ ನೀನು ಹೋಗುವಾಗ ಯಾರಿಲ್ಲೋ ಹೋಗಿ ನಿನ್ನೊಳಗೆ ನೀನು ತಿಳಿದು ತುಕ್ಕಾಗಿ. ಯಾವುದು ಅಸಾರವಾಗಿರ್ತಕ್ಕಂಥ ವಸ್ತುವನ್ನ ಸಾಯಾಸಪಟ್ಟು ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತಾ ಇದೀವಿ. ಸಾರವಾಗಿರ್ತಕ್ಕಂಥ ನಮಗೆ ಬೇಕಾಗಿರ್ತಕ್ಕಂಥ ವಿಷಯಾಚೆ ಪರಿಪಾಲು ಪೂರ್ಣ ಪಾರಮಾತ್ಮ ವಿಷಯಕ್ಕೂ ಎಷ್ಟು ಬಂತಿದ್ದು ಸಿಹಿಯಾಗಿರ್ತಕ್ಕಂಥ ವಸ್ತುವನ್ನು ಅಂದ್ರೆ ಸಾರವಾಗಿರ್ತಕ್ಕಂಥ ವಸ್ತುವನ್ನು ಬಿಟ್ಟು ಅಸಾರವಾಗಿರ್ತಕ್ಕಂಥ ಯಾವ ಈ ಪ್ರಪಂಚ ಇದರಲ್ಲಿ ಸಂತಾಯಿಸಿಕೊಂಡಿದ್ದಾರೆ. ಇದು ತಿಳಿದಿಲ್ಲ ಅಂದ್ರೆ ನಾವು ಬಳಸತಕ್ಕಂಥ ಪದಾರ್ಥಗಳನ್ನು ತಿಳಿಸಿದ ಅರ್ಥ. ಶೇಂಗಾ, ಕಡ್ಲೆಕಾಯಿ, ಸಾರ ಏನಿದ್ದು ಒಳಗಡೆ ಸಾರ, ಬೀಜ ಸಾರ, ಸಿಪ್ಪೆ ಅಸಾರ. ಯಾವ ನಾವು ಬೀಜ ಸಿಪ್ಪೆ ಬೀಜ, ಇದು ಸಾರ, ಅಸಾರವಾಗಿ ಬಿಸಾಕಿ. ಅದಕ್ಕೆ ಉಲ್ಟಾ ಆಗಿರ್ತಕ್ಕಂಥ ಪದಾರ್ಥ ಮಾವಿನ ಹಣ್ಣು.
ರಸ ಹೇಗಿದೆ? ಸಾರವಾಗಿದೆ. ಬೀಜ ಹೇಗಿದೆ? ಅಸಾರವಾಗಿದೆ. ವಾಟೆ ಕೊಟ್ಟ ಮೊದಲು ಮಾವಿನ ಹಣ್ಣನ್ನು ಮೇಲನ್ನು ತಿಂತೀವಿ, ಒಳಗಿನ ಪದಾರ್ಥವನ್ನು ಬಿಸಾಕ. ನಮಗೆ ಗೊತ್ತೈತಿ ಸಾರ ಯಾವುದು, ಅಸಾರ ಯಾವುದು, ಯಾವುದು ತೆಗೆದುಕೊಳ್ಳಬೇಕು, ಯಾವುದು ಅಂತ ಗೊತ್ತೈತಿ, ಅದನ್ನು ಮರ್ತಿದ್ದೀವಿ. ಅದು ಮೇಲಿನ ಸಾರದ, ಒಳಗಡೆ ಅಸಾರ. ಅದೇ ತರದಲ್ಲಿ ಬಾಳೆಹಣ್ಣು ಮೇಲಿನ ಸಾರದ, ಒಳಗೆ ಸಾರ. ಇವೆಲ್ಲ ಗಾಡಿ ಜ್ಞಾನಪುರ ಆಗಿರ್ತಾರೆ. ಕಾ ಕಮಲ ಕಂದಾಗಿದರು ನಾನೊಳಗೆ ಏಕಿಚೆ ಕರಿ ಹರಿ ಪರಾಗ ಸೇವದಿ ಬ್ರಹ್ಮರಿ ಏರ ತಮಿಳಿದೀವಿ ಕಪ್ಪೆ ಈ ಜೀವ. ಕಮಲದ ಹೂವು ಆ ಕೆಸರಿನಲ್ಲಿ ಅರಳಿದೆ, ಅದರ ದಂಡಿನ ಕಡೆ ಕಪ್ಪೆ ಇದೆ, ಮೇಲಿನ ಏನಿದೆ ಮಧುರವಾಗಿರತಕ್ಕಂಥ ಸುಗಂಧವಾಗಿರತಕ್ಕಂಥ ಸಿಹಿ ವಸ್ತು ಇದೆ ಅದರಲ್ಲಿ, ಆ ಕಮಲದ ಹೂವಿನಲ್ಲಿ. ಎಲ್ಲೋ ಹಾರಾಡತಕ್ಕಂಥ ಒಂದು ದುಂಬಿಗೆ ಅದರಲ್ಲಿರ್ತಕ್ಕಂಥ ಸಮಯ ಗೊತ್ತಾಗ್ತದೆ, ಅಲ್ಲೇ ಕೆಳಗಿನ ಕಪ್ಪೆ ಅದಕ್ಕೆ ಒತ್ತು ನಮಗೇನು ಬೇಕಾಗಿದೆ ಅಲ್ಲ ಯಾವುದು ನಮಗೆ ಬೇಕಾಗಿರ್ತಕ್ಕಂಥ ಪದಾರ್ಥವನ್ನ ನಾವು ಮರೆತಿದ್ವಿ. ತುಜಾಯಿ ತುಜಿ ಪಾಸಿ ಕರಿತು ಮರೆತಿದ್ದೀವಿ. ಅವರನ್ನು ವಿಚಾರ ಮಾಡು, ಎದುರು ವಿಚಾರ ಮಾಡು. ಬಂದಿದ್ದು ಒಂದ್ ಕಡೆಗೆ ತತ್ವಪದಗಳು ಹೇಳ್ತಾರೆ. ಮಂದಿಗೆ ಬಾಜಾರ ಮಾಡೋದಕ್ಕ, ಸಂತೆ ಮಾಡಿಕೊಂಡು ಹೋಗಾಕ ಎಷ್ಟೊಂದು ಚಿಂತಿ ಜನ್ಮಕ್ಕ ಸಂಸಾರ ಎಂಬುದು ಬದುಕೊಡುತ್ತ. ಅಂದ್ರೆ ಬಹಳ ದೊಡ್ಡದೇ ಇದು. ಬಂದೀವಿ ಕರೆ ಬಾಜಾರ ಮಾಡಬೇಕಾಗೈತಿ, ವಿಚಾರ ಮಾಡಬೇಕಾಗೈತಿ. ಎದುರು ವಿಚಾರ ಮಾಡಬೇಕು? ಸರಳವಾಗಿರ್ತಕ್ಕಂಥ ವಿಚಾರವನ್ನ ಸಾಕಷ್ಟು ಪ್ರಮಾಣ ಪೂರ್ವಕವಾಗಿ ಜಗತ್ತು ಸಹಿತ ವಿಚಾರ 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 ಭಾವನಾವನ್ನು ವಿಚಾರಿಸು. ವಿಷಮ ಸಂಸಾರದ್ದು ಕನಸಂದರೆ ಅವರಂತರ ವಿಚಾರ ಮಾಡು. ಮೊದಲು ನೀನು ಯಾರು, ಎಲ್ಲಿದ್ದೆ, ಎಲ್ಲಿಂದ ಬಂದೆ. ಚಿಕ್ಕವರಿಗೆ ಬಹಳ ಪ್ರಮಾಣ ಕೊಡ್ತಾರೆ. ದೂರನೇ ಆರೋಮೀಗ ದುಃಖದಾರಿ ದಾರೋಣ ದೂರದಿಂದ ಬಂದಿದ್ದೀವಿ. ಎಲ್ಲಿಂದ ಬಂದಿದ್ದೀವಿ? ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಹೌದ್ರೆ ಹಾಗೆ ವಿಚಾರ ಮಾಡು. ಎದಕ್ಕೆ ವಿಚಾರ ಮಾಡು? ನಾನು ಯಾರು, ಯಾತಕ್ಕಾಗಿ ಬಂದಿದ್ದೀನಿ, ಎಲ್ಲಿ ಹೋಗಬೇಕು? ಇದು ಬಂದಿದ್ದರಿಂದ ಶಿವನಿಂದ ದೂರವಾಗಿರ್ತಕ್ಕಂಥ ಜೀವ ಶಿವನಿಂದ ಐಕ್ಯ ಆಗೋದಕ್ಕೆ ಜೀವ ಮತ್ತು ಶಿವ. ಉದಾಹರಣಾರ್ಥವಾಗಿ ನಾವೀಗ ಮಲ್ನಾಡು ಬೆಟ್ಟಕ್ಕೆ ಬಂದು ಸಮುದ್ರನೂ ಸೇವೆ ಮಳೆ ದಿನ ರಾತ್ರಿನೂ ಬರ್ತದೆ, ಅದನ್ನು ಬರ್ತಾರೆ. ಬಂದಂತ ಅಥವಾ ಭೂಮಿ ಬಿದ್ದಂತ ಮಳೆ ನೀರು ಎಲ್ಲಿ ಹೋಗಿ ಸೇರ್ತದೆ? ಸಮುದ್ರಕ್ಕೆ ಹೋಗಿ ಸೇರುವುದು. ಅಲ್ಲಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಮಳೆ ಮೇಘದ ರೂಪದಲ್ಲಿ, ಮೋಡದ ರೂಪದಲ್ಲಿ ಬಂದಿರ್ತಕ್ಕಂಥ ಮಳೆ, ಬಿದ್ದಿರ್ತಕ್ಕಂಥ ನೀರು ಸಮುದ್ರಕ್ಕೆ ಹೋಗಿ ಸೇರುವ ರೀತಿ ಒಳಗೆ ಈ ಜೀವ ಕೂಡ ಅಸಾರವಾಗಿದ್ದನ್ನು ಬಿಟ್ಟು ವಿಚಾರ ಮಾಡಿ ಸಾರವಾಗಿದ್ದನ್ನು ಪಡೆದುಕೊಂಡು ಎಲ್ಲಿಗೆ ಸೇರಬೇಕು? ಶಿವನಲ್ಲಿ. ರಾಮನಿತ ರಾಮಚೂಜೆ ಬೈಲಿ ಬಯಸೋನಿ ಮದುವೆಗೆ ಸಂತರ ನಾಚಿಕೆಗೊಳ್ಳಬೇಡ, ಮನದಲ್ಲಿ ಯೋಚಿಸಿ ಕೆಳಬೇಡ. ನೀಚೆ ನೀನು ಮೆಚ್ಚುತ್ತ ನೋಡಾಗ ಮೆಚ್ಚಿ ಕೊಟ್ಟಿ ಹೆಚ್ಚಿನ ಪದವಿಯ ಹೆಚ್ಚಿನ ಪದವಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಹೇಗೆ ಬಿಟ್ಟಿದ್ದಾನೆ? ಇಲ್ಲಿ ನಿಯಾತ ಪಾಯ ಕಾಲ
ಪರಮಾತ್ಮ ಈ ಸಾಧನೆಗಳನ್ನ ಕೊಟ್ಟು ನಮ್ಮನ್ನು ಭೋಗ ಕಳಿಸಿದ. ಯಾಕಂದ್ರೆ दिले इंद्रियात पाय कान डोळे मुख बोलाय वचन जेणे तू जुडिसी नारायण नासे ಜೀವಪಣ ಭವರೋಗ ಭವರೋಗವನ್ನು ಪಾರ ಮಾಡಿಕೊಂಡು ಏನು ಅಂತ ಹೇಳಿದ್ರೆ ದೇಹದಿಲ ಭಜನ ಗೋಯಾದಾಲ ಆಟ ಬಾರಿ ದೇವರು ಯಾಕೆ ಅಂತ ಹೇಳಿದ್ರೆ ಅವನ ಸ್ಮರಣೆಯನ್ನು ಮಾಡಿ ಸಾರವಾಗಿರ್ತಕ್ಕಂಥ ಪದಾರ್ಥವನ್ನು ಅನುಗ್ರಹಪೂರ್ವಕವಾಗಿ ಗುರುವಿನ ಮುಖಾಂತರವಾಗಿ ಪಡ್ಕೊಂಡು ಅಸಾರವಾಗಿರ್ತಕ್ಕಂಥದ್ದನ್ನ ಭವಬಂಧನವನ್ನು ಕಳ್ಕೊಂಡು ಅಲ್ಲಿ ಹುಟ್ಟತಕ್ಕಂಥ ಪ್ರಯತ್ನವನ್ನು ಮಾಡುವಂತೇಳಿ ಜಗದ್ಗುರು ಹೇಳ್ತಾರೆ. ಸಾರ ಸಾರ ವಿಚಾರ ಕರಾವುಟಿ ನಾಮದರ ಕಂಠಿ ಉಠೋಪಾಚಿ ಒಬ್ಬರಾಯರು ವಿಠಲ ನಾಮ ಸ್ಮರಣೆ ಯಾಕೆ ಏನು ವಿಠಲ ನಾಮ ಸ್ಮರಣೆ ವಿಠಲ ವಿಠಲ ವಾಣಿ ಅಮೃತಯೇ ಸಂಜೀವನೇ ಪ್ರಮಾಣ ಪೂರ್ವ. ಈ ಮೃತ್ಯು ಲೋಕದಲ್ಲಿ ಜನಿಸುತ್ತಿರುವ ಪ್ರತಿಯೊಂದು ಜೀವಿಗೂ ಸಹಿತ ದುಃಖ ನಿವೃತ್ತಿ ಆಗಬೇಕಾಗಿದೆ, ಪರಮಾನಂದ ಪ್ರಾಪ್ತಿ ಆಗಬೇಕಾಗಿದೆ, ಭವರೋಗದಿಂದ ದೂರ ಆಗಬೇಕಾಗಿದೆ. ಏನ್ ಕೊಡಬೇಕು, ಏನ್ ಮಾಡಬೇಕು? ವಾಣಿಯಿಂದ, ದುಃಖದಿಂದ ವಿಠಲ ವಿಠಲ ವಾಣಿ, ಆ ವಾಣಿಯ ಮಾಧ್ಯಮದಿಂದ ನಮ್ಮಲ್ಲಿ ಏನು ಉತ್ಪತ್ತಿ ಆಗ್ತಾರಂದ್ರೆ ಅಮೃತಯೇ ಸಂಜೀವನಿ, ಅಮೃತ ಉತ್ಪತ್ತಿ ಆಗ್ತದೆ, ಸಂಜೀವನಿ ಉತ್ಪತ್ತಿ ಆಗ್ತದೆ. ಅಮೃತ ಪದವರು ಅಮರ ಸ್ವರ್ಗೀಚೆ ಅಮರ ಚಿತಾತಿ ದೇವ ಮೃತ್ಯು ಜನ್ಮ ಸ್ವರ್ಗದಲ್ಲಿರ್ತಕ್ಕಂಥ ಯಾವುದು ಅಂದ್ರೆ ಅಮೃತಪಾನ. ಅಮೃತಪಾನದಿಂದ ಅವರು ಅಮರರಾಗ್ತಾರೆ, ನಮಗೆ ಅದಕ್ಕಿಂತ ಹೆಚ್ಚಿನ ಪದವಿ ಸಿಗ್ತದೆ. ಅದು ಯಾವುದು ಅಂದ್ರೆ ನಾಮಾಮೃತ ಕೂಡಿ ವೈಷ್ಣವರಾಗಲಿ ಯೋಗಿಯಾರ ಸಾಧನೆ ಜೀವನಗಳ ಯೋಗಿಗಳು ಸಾಧನೆ ಮಾಡಿರ್ತಕ್ಕಂಥ ನಾಮಾಮೃತವನ್ನ ನಾವು ಸೇವನೆ ಮಾಡಿ ತಿಳಿಸಲಾಗಿದ್ದಾರೆ. ಅವರು ಬರೀ ಅಮರರಾಗಿದ್ದಾರೆ, ನಾವು ಅಜರ ಮತ್ತು ಅಮರ. ಸಂಜೀವನಿ ಪದಾರ್ಥದ ಕೆಲಸ ಏನಲ್ಲ, ಸತ್ತ ಮನುಷ್ಯರನ್ನ ಜೀವಂತಿಕೆ ಮಾಡತಕ್ಕಂಥ ಶಕ್ತಿ, ನಮಗೆ ಸಹಾಯ ಕೊಡುವಂಥದ್ದು. ನೋಡಿ, ಒಂದು 80-90 ವರ್ಷ ಆಗಿರ್ಬೇಕು, ಅವ್ರು ಕಾಳ ತಂದಿದ್ರೆ 14 ವರ್ಷ ಕುಡಿತಾರೆ. ಕಾಮನೆ ಉದ್ದ ಓತಿ ತಗೊಳ್ಳರೆ. ಇಲ್ಲಿ ಏನಾಗ್ತದೆ, ಅಮೃತಪಾನ ಮಾಡಿದವರು ಎದ್ರ ಬಲ ಅವ್ರ ಅಮೃತ ಸ್ವರ್ಗಕ್ಕೆ ಹೋದ್ರೆ ಅಮೃತ ಸಿಗ್ತದೆ. ತುಕ್ಕೋಬರಾಗಿರ್ತಾರೆ ವಿಠಲವಾಣಿ ಅಮೃತೇ ಸಂಜೀವನಿ ನಾಮದರ ಕಂಠಿ ಬಾಚಿ. ಈ ನಾಮ ಕಂಠದಲ್ಲಿ ಸ್ಮರಣೆ ಮಾಡೋದ್ರಿಂದ ತಯಾಚ ಚಿಂತನೆ ನಿರಸ್ತೇನ ಸಂಕಟ. ತಯಾಚ ಯಾವುದು? ಜಡಜೀವಿಗಳ ದುಃಖಭರಿತವಾಗಿರ್ತಕ್ಕಂಥ ಸಂಸಾರದಲ್ಲಿರ್ತಕ್ಕಂಥ ನಾವು ಅಂದ್ಕೊಂಡಿದ್ವಿ ಇಲ್ಲಿ ಸುಖ ಇದೆ, ಸಮಾಧಾನ ಇದೆ, ಶಾಂತಿ ನಾವು ಅಂದ್ಕೊಂಡಿದ್ವಿ. ಇಲ್ಲ ಇಲ್ಲ, ಸುಖ ಪಾದ ಜವಾಪಾಡಿ ದುಃಖ ಪರ್ವತಾಯೋಡಿ. ದುಃಖ ಹೆಚ್ಚಿಗೆ ಹೊತ್ತು ಎಲ್ಲಿನ ದುಃಖ? ತಾಯಿ ಗರ್ಭದಿಂದ ಪ್ರಥಮ ಕೇಳ ಗರ್ಭವಾಸ, ಅಲ್ಲಿಂದ ವಾಸ ನಲ್ಲೇ ಆಯ್ತು, ಅಲ್ಲಿಂದ ದುಃಖ. ಅವರ ತಾಯಿ ಸಾಂಗು ಗರ್ಭಿಚಿಯಾತನ ಮದಭೋಗಿತ ನಾರಾಯಣ ಮಾಂಸ ಮಲಮೂತ್ರ ಸಾಂ ತುಜೆ ಕ್ಷಣ ಕ್ಷಣೆ. ಯಾವ ದಾಸ ಮಾಡಿರ್ತೀವಿ, ಎಲ್ಲಿ ದಾಸ ಮಾಡಿದ್ವಿ, ಎಲ್ಲಿ ದಾಸ ಮಾಡಿದ್ವಿ ಮಾಡಿ ಮೊದಲು
ಇಲ್ಲಿ ತಾಯಿ ಗರ್ಭದಲ್ಲಿದ್ದಾಗ ಕಂಠದಲ್ಲಿತ್ತು, ಜೀವದಲ್ಲಿತ್ತು. ಪರಮಾತ್ಮ ಸ್ಮರಣೆ ಮಾಡ್ತಾ 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 ಭಗವಂತನ ದಯಾ ವಿಜಯ ಕ್ಷಣ ಕ್ಷಣ ಧ್ಯಾತಸ್ಯ ಅಂದ್ರೆ ಸ್ಮರಣೆ ಮಾತ್ರಕ್ಕೆ ಪುರಂದರದಾಸ ಅಂತಾರೆ ವಿಚಾರ ಮೋಸ ಹೋಗಿದ್ವಿ ನಾವು. ಅಲ್ಲಿ ಈ ಭಕ್ತಿ ಎಂಬ ರಸವನ್ನು ಬಿಟ್ಟು ಮೋಸ ಹೋಗಿ ತಾಯಿಗೆ ಇರ್ಬೇಕಾದ್ರೆ ವಚನ ಕೊಟ್ಟು ಹೊರಗೆ ಬಂದಿವಿ. ಹಂಗ ಬಂದಿವಿ ನಾವು. ಯಾರಿಗೆ ವಚನ ಕೊಟ್ಟಿವಿ? ನಮ್ಮ ಅಪ್ಪ ನಮ್ಮ ವಚನ ಕೊಟ್ಟಿಲ್ಲ ನಾವು. ಏನೇ ತೂ ಜೋಡಿಸಿ ನಾರಾಯಣ, ಯಾವ ನಾರಾಯಣ? ಈ ಜೀವವನ್ನ ಇದಕ್ಕೆಲ್ಲ ಜೋಡಣೆ ಮಾಡಿದ್ರಲ್ಲ. ಗರ್ಭದೊಳಗಿದ್ದಾಗ ಕ್ಷಣ ಕ್ಷಣಕ್ಕೂ ಗರ್ಭಯಾತನೆ ಶುರುವಾಯಿತು. ಗರ್ಭಯಾತನೆ ಶುರುವಾದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಏರಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೇನು ಪರಮ ಕೃಪಾಳು. ಆ ಬ್ರಹ್ಮಮುಹೂರ್ತದೊಳಗೆ ಆ ಯಾತನೆ ತಡೆಯಬೇಕಾಗಿದ್ದಾಗ ಈ ಜೀವ 9 ತಿಂಗಳು ತುಂಬಿದಾಗ ಅದಕ್ಕೆ ಎಚ್ಚರ ಆಗಂತಂದ್ರೆ ಪರಮಾತ್ಮನ ಕ್ಷಣ ಕ್ಷಣಕ್ಕೂ ಧ್ಯಾಸ ಮಾಡ್ತಾ ಇದೆ. ನಿಮಿಷ ನಿಮಿಷಕ್ಕೂ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದೆ, ಪರಮಾತ್ಮನ ಚಿಂತನೆ ಮಾಡ್ತಾ ಇದೆ. ಏನಾಯ್ತು? ಭಗವಂತನ ದಯವನ್ನು ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾ ಇಲ್ಲಿ ತಾಯಿಯ ಗರ್ಭದಲ್ಲಿ ಕೇಳ್ತಾನೆ. ಭಗವಂತ ಕೇಳ್ತಾನಪ್ಪ, 83 ಲಕ್ಷದೊಳಗೆ ಎಲ್ಲಾದ್ರೊಳಗೆ ಹಾಕಿದೆ, ನೀವು ಎಲ್ಲೂ ಪಾಸ್ ಆಗಿಲ್ಲ, ಇಲ್ಲಿ ಬಂದಿರಿ, ಮತ್ತೆ ಇಲ್ಲಿ ಹೋದ್ಮೇಲೆ ಹೊರಗೆ ಹೋದ್ಮೇಲೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ ಜೀವ ಅಂತಿದ್ರೆ ಪರಮಾತ್ಮ ನಿನ್ನ ನಾಮಸ್ಮರಣೆ ಹೊರತಾಗಿ ನಾನು ಏನನ್ನು ಮಾಡೋನಲ್ಲ. ಭಗವಂತನಿಗೆ ಸಂಶಯ ಬಂದಾಗ ಭಗವಂತಂದ ನಿನ್ನ ನಮ್ಮನ್ನೆಲ್ಲ ನಾನು ನನಗೆ ಮಾತು ಕೈ ಮೇಲೆ ಕೈ ಇಟ್ಟು ಮಾತು ಕೊಡ್ತದೆ ಜೀವ. ನಿನ್ನ ನಾಮಸ್ಮರಣೆ ಮಾಡ್ತಿದ್ದಾಗ ಆ ಕರುಣಾಮಯಿಗೆ ದಯ ಬಂದು ನಮ್ಮನ್ನು ಪಾರ ಮಾಡ್ತಾರೆ. ಪಾರ ಮಾಡಿದಾಗ ಹೊರಗೆ ಬಂದ್ಮೇಲೆ ಏನ್ ಮಾಡ್ತು ಅಂದ್ರೆ ಜೀವ ಮರಿತು. ಮಾಯ ಕೇವಲ ಸಿಕ್ಕು ಎಲ್ಲವನ್ನು ಮರಿತು. ನಾನು ಯಾರು, ಎಲ್ಲಿದ್ದೆ, ಏನ್ ಮಾಡಿದೆ ಎಲ್ಲವನ್ನು ಮರೆತು ನಾನು ನಂದು, ನನ್ನಿಂದ, ನನಗೋಸ್ಕರ, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಪ್ರಾರಂಭ ಆಯ್ತು. ಅದಕ್ಕೆ ದಾಸರಂದರು ದೋಷವುಳ್ಳವನು ಸ್ವಾಮಿ, ಭಾಷೆಯುಳ್ಳವನಿಲ್ಲ, ಮೋಸವನ್ನು ಭಕ್ತಿಯ ರಸವ ಬಿಟ್ಟು ನಾನೇನ್ ಮಾಡಿದ್ದೆ, ಮಾತು ಕೊಟ್ಟು ಬಂದಿದ್ದೆ, ಮಾತು ತಪ್ಪಿದ್ದೀನಿ, ನೀನು ಭಾಷೆ ಉಳ್ಳವರು, ನಾನು ಭಾಷೆ ಕೊಟ್ಟಿದ್ದೀನಿ, ದೋಷಕ್ಕೊಳಗಾಗಿದೆ. ನಾನೇನ್ ಮಾಡ್ತೇನೆ ಅಂದ್ರೆ ಇಲ್ಲಿಂದ ತೀರಿಸು, ಸಾಗಿಸು. ದಯಾಚ ಚಿಂತನೆ, ಅವರ ಚಿಂತನೆ ಮಾತ್ರದಿಂದ ಸಂಕಟವೆಲ್ಲ ನಿವಾರಣೆ ಆಗ್ತದೆ. ಯಾರ್ಯಾರಿಗೆ ಎಂತೆಂಥ ಸಂಕಟ ಬಂದಿತ್ತು ಅಂದ್ರೆ ಮಹಾಭಾರತದ ಕೆಲವು ದೃಷ್ಟಾಂತ ಹೇಳಿದ್ರೆ ನಿಮಗೆ ಲಕ್ಷ್ಯ ಬರ್ಬೋದು. ಮೊದಲನೇ ಸಂಕಟ ದ್ರೌಪದಿ ತಾಯಿ ಬಂತು. ತುಂಬಿದ ಸಭೆಯಲ್ಲಿ ದುರ್ಯೋಧನಾದಿಗಳು ಆ ತಾಯಿಯನ್ನ ವ್ಯವಸ್ಥೆಗೊಳಿಸಬೇಕು ಅನ್ನೋ ದುರುದ್ದೇಶದಿಂದ ವ್ಯವಸ್ಥೆಗೊಳಿಸುವ ಸಲುವಾಗಿ ಆ ತಾಯಿ ಯಾರು? ಕೌರವರಿಗೆ ಅತ್ತಿಗೆ ಯಾರ ಸಮಾನ? ತಾಯಿಗೆ ಸಮಾನ. ಏನ್ ಮಾಡಿದ್ರು ಅಂದ್ರೆ ಆ ತಾಯಿಯ ಮೈಮೇಲಿರ್ತಕ್ಕಂಥ ವಸ್ತ್ರವನ್ನ ಸೆಳೆಯಲಿಕ್ಕೆ ಶುರು ಮಾಡಿದ್ರು. ಪರಮಾತ್ಮ ಕೂಡ ಬಹಳ ಚಿತ್ರನಿದ್ದಾನೆ. ಚತುರಾತು ಶಿರೋಮಣಿ ಗುಣಗಾವನ್ಯಾಚಕಾಣಿ ಮುಕುಟ ಸಕಳಮಣಿ, ಚತುರಿದ್ದಾನೆ ಪರಮಾತ್ಮ. ಏನನ್ನೂ ಕೊಡಲ್ಲ. ನೀವು ಅನ್ಬೋದು ನನ್ನ ನ್ಯಾಯ ಕರ್ಕೊಂಡು ತೆರಿಗೆ ಕೆಟ್ಟದೇನು ವಿಚಾರ ಮಾಡಿ, ಇದಕ್ಕೆ ವಿಚಾರ ಮಾಡಿ.
ಪರಮಾತ್ಮ ಏನನ್ನು ಕೊಡೋನಲ್ಲ. ಏನಾದ್ರೂ ನಾವು ಕೊಟ್ಟಿದ್ರೆ ದೇಸಿ ನಾವು ಏನಾದ್ರು ಕೊಟ್ಟರೆ ಉದಾಹರಣೆ ಕಲ್ಪನೆ ಮಾಡಿ, ನಾವು ಉತ್ತರ ಕರ್ನಾಟಕನೋ ಅಥವಾ ಈ ಕೊಪ್ಪಳ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಂದಿದ್ದೀವಿ. ಬ್ಯಾಂಕ್ಗಳಾದ ATM ಕಾರ್ಡ್ ತಗೋದು, ಪೈಸೆ ಇಲ್ಲ, ATM ತೆಗೆಯೋದು. ಹೆಂಗೆ ತೆಗೆಯೋದು? ಅದರೊಳಗೆ ನಮ್ಗೆ ಬ್ಯಾಲೆನ್ಸ್ ಇದ್ದರೆ ಬ್ಯಾಂಕಿನ ಮಿಷನು ಡ್ರಾ ಮಾಡಿಕೊಡ್ತದೆ, ಇಲ್ಲ ಅಂದ್ರೆ ಕೊಡೋಕೆ ಸಿಕ್ಕಿದ್ದೇನೆ ತತ್ವ. ಅದೇ ಪ್ರಕಾರವಾಗಿ ಪರಮಾತ್ಮನಲ್ಲಿ ಏನಾದರೂ ಕೊಡಬೇಕು, ಕೊಟ್ಟಾಗ ಭಗವಂತ ಕೊಡ್ತಾನೆ. ಯಾಕೆ ಹೇಳ್ತೀರಿ ದೃಷ್ಟಾಂತ ಅಂದ್ರೆ, ಆ ದ್ರೌಪದಿ ತಾಯಿ ತನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಸರಿ ಇನ್ನು ವಾಯುವಿಹಾರಕ್ಕೂ ಆ ಹೊಳೆಯ ದಂಡೆ ಮೇಲೆ ಹೋಗ್ತಾ ಇದ್ರು. ಹೋಗ್ತಕ್ಕಂಥ ಸಮಯದಲ್ಲಿ ನಾಲ್ಕು ಗೆಳತಿಯ ಜೊತೆ ಹೋಗ್ಬೇಕಾದ್ರೆ ಇನ್ನೇನು ಆ ಒಯ್ದಿರ್ತಕ್ಕಂಥ ಮಲಿನವಾಗಿರ್ತಕ್ಕಂಥ ವಸ್ತ್ರವನ್ನ ಸ್ವಚ್ಛ ಮಾಡಿಕೊಂಡು ಸೆಕೆಯಲ್ಲಿ ಹೋಗಿದ್ರು. ಹೋಗಿ ಮಾಡ್ಕೊಂಡು ಬರೋಣ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಏನಾಗಿತ್ತು ಅಂದ್ರೆ, ಒಬ್ಬ ಮಹಾತ್ಮನು ಆ ನದಿ ಒಳಗೆ ಸ್ನಾನ ಮಾಡ್ತಿದ್ರು. ಮಹಾತ್ಮ ದುರ್ವಾಸ ಮಾಮೂಲಿ ಶಾಪಾನುಗ್ರಸ್ತಗೊಂಡ ಯಾವ ದುರ್ವಾಸರು ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ಇವರಂದ್ರು ಮಹಾತ್ಮರು ಬಂದ ಮೇಲೆ ಅವರು ದರ್ಶನ ಮಾಡಿಕೊಂಡು ತದನಂತರ ನಮ್ಮ ಕಾರ್ಯವನ್ನು ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ವಿಚಾರ ಮಾಡಿ ಮಹಾತ್ಮರು ಸ್ನಾನ ಮಾಡ್ತಕ್ಕಂಥ ಸಮಯದಲ್ಲಿ ಏನಾಯಿತು ಅಂದ್ರೆ, ಆ ನೀರಿನ ವ್ಯವಸ್ಥೆಗೆ, ಆ ನೀರಿನ ಸೆಳವಿಗೆ ಅವ್ರು ಹುಟ್ಟಿರ್ತಕ್ಕಂಥ ಕೌಪಿನ ಏನಾಗಿತ್ತು, ನೀರಿಗೆ ಜಾರಿ ನಿರ್ವಸ್ತ್ರವಾಗಿದ್ರು. ಅವ್ರ ಮನಸ್ಸಲ್ಲಿ ದುರ್ವಾಸನ ಏನಾಗಿತ್ತು ಅಂದ್ರೆ, ಇವರು ಹೆಣ್ಣು ಈ ತಾಯಿ ಯಾವಾಗ ಹೋದಾರು, ನಾನು ಹೊರಗಡೆ ಹೋಗಿ ಸ್ವಲ್ಪ ಮಾನವನ್ನು ಮುಚ್ಕೊಂಡು ಮುಂದಕ್ಕೆ ಹೋಗ್ಬೇಕು ಇವ್ರಂತಾರೆ. ಅವ್ರಂತಾರ ಗುರುಗಳ ಮೇಲೆ ಬಂದ್ರೆ ನಮಸ್ಕಾರ ಮಾಡಿ ಹೋದ್ರಾಯ್ತು. ಅರ್ಧ ತಾಸಾಯಿತು, ತಾಸಾಯಿತು, 1.5 ತಾಸಾಯಿತು, 2 ತಾಸಾಯಿತು. ಇವ್ರು ಹೋಗ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ. ಇದು ಮನಗಂಡಿರ್ತಕ್ಕಂಥ ಯಾವ ದುರ್ವಾಸರು ಆ ತಾಯಿಗೆ ಹೇಳ್ತಾರೆ, ತಾಯಿಯನ್ನು ಗುರುಗಳ ಮೇಲೆ ಬಂದ್ರೆ ಅವನಿಗೆ ನಮಸ್ಕಾರ ಮಾಡಿ ಕೆಲಸದ ಮುಗಿಸ್ಕೊಂಡು ಹೋಗ್ತೀನಿ. ಅವಾ ನಾನು ಬರ್ತಕ್ಕಂಥ ಸ್ಥಿತಿ ಒಳಗಿಲ್ಲ. ನನ್ನ ಪರಿಸ್ಥಿತಿ ಏನಾಗಿದೆ, ವ್ಯವಸ್ಥನಾಗಿದ್ದೇನೆ, ನಿರ್ಮಾಣದಲ್ಲಿದ್ದೇನೆ, ಬರ್ಲಿಕ್ಕಾಗಲ್ಲ. ನೀನೇನು ಮಾಡ್ತಿಂದ್ರೆ ಸ್ವಲ್ಪ ನೀವು ಹೋದ್ಮೇಲೆ ನಾನು ಹೊರಗೆ ಬರಬೇಕು. ಇನ್ನೊಂದು ವಿಚಾರ ಮಾಡಿಲ್ಲ ಆ ದ್ರೌಪದಿ ಮಾತೆ, ಇನ್ನೊಂದು ವಿಚಾರ ಮಾಡಿಲ್ಲ. ತಾನು ಹುಟ್ಟಿರ್ತಕ್ಕಂಥ ಪೀತಾಂಬರದ ಸೀರೆ ಸೆರಗ ನಡೆದು ಮಾನ ಮುಚ್ಚುವ ಸಲುವಾಗಿ ಆ ಮಾನವ ಮುಚ್ಚಿಕೊಳ್ತಕ್ಕಂಥ ಯಾವ ಕೊಟ್ಟಿರ್ತಕ್ಕಂಥ ಸೆರಗ ಸೀರೆ ಸೆರಗಿನ ಆ ಚೂನನ್ನ ದೂರ್ವಾಸರು ಉಪ್ಪಿನ ಮಾಡಿಕೊಂಡು ಹಾಕೊಂಡು ಮಾನವ ಮುಚ್ಚಿಕೊಂಡು ಬಂದು ಹೊರಗೆ ಬರ್ತಾರೆ. ಆ ತಾಯಿ ನಮಸ್ಕಾರ ಮಾಡಿದಾಗ, ಅವ್ವ ನನ್ನ ಮಾನವನ್ನು ಕಾಲಿದೆ, ಮುಂದೊಂದು ಸಮಯದಲ್ಲಿ ನಿನಗೆ ಆಪತ್ತು ಒದಗಿದಾಗ ನಿನ್ನ ಮಾನ ಹೋಗುವ ಸಂದರ್ಭದಲ್ಲಿ ನೀನು ಕೊಟ್ಟಿರ್ತಕ್ಕಂಥ ಈ ತುಂಡು ಬಟ್ಟೆ ಅಕ್ಷಯವಾಗಿ ನೀನು ಹೊರವಾಗಿ ದಯಪಾಲನೆ ಅಂತೇಳಿ ಆಶೀರ್ವಾದ ಮಾಡಿ ಅದನ್ನು ಪರಮಾತ್ಮನ ಕರೀತಾನ. ಠೇವಣಿ ತುಂಬಿದ ಸಭೆಯಲ್ಲಿ ಆ ವಸ್ತ್ರವನ್ನು ಕಳಿಬೇಕಾದ್ರೆ ಪರಮಾತ್ಮನ ಕೂಗ್ತಾಳೆ, ಕೋಟಿ ಕುಂತಲಾಸಿ ದ್ವಾರಕೇಚರಾಯ. ಅಪ್ಪ ಪರಮಾತ್ಮ, ನನ್ನ ಮಾನ ಹೋಗ್ತದೆ, ಸಂಕಟ ಬಂದರೆ ಸಂಕಟದಿಂದ ನನ್ನ ಪಾರ ಮಾಡು ಅಂತ ಕೂಗ್ತಾಳೆ. ಕೋಟೆ ಕುಂತಲಾಸಿ
ಟೀಚರಾಯ ವೇಳಕ ಸಕಯ ಲಾವೇರಾಪ ಪರಮಾತ್ಮ ನನ್ನ ಮಾನವ ರಕ್ಷಣೆ ಮಾಡ್ತೀನಿ. ಈ ಸಂಕಟದಿಂದ ನನ್ನ ಪಾರು ತಂದಾಗ ಪರಮಾತ್ಮ ಆ ತಾಯಿ ಅಕ್ಷರವನ್ನು ಕೊಟ್ಟು ಆ ಸಂಕಟದಿಂದ ಸಂಕಟವನ್ನಂದ್ರೆ ಸಾವಿರಾರು ಸಂಕಟವನ್ನ ಪಾಂಡವರು ಒಳಗೊಂಡಿರ್ತಕ್ಕಂಥ ಹೊರಗಿನ ಮನೆ ಒಳಗೆ ಸೂಪರ್ ಕೈಲಾಗುತ್ತೆ. ಎದುರು ಭಾಗದಿಂದ ನಾವು ಕೇಳಿದ್ರೆ ದಯಾಚ ಚಿಂತನೆ ನಿರಸೇವ ಸಂಕಟ ಕಲಾರ ದುರ್ಘಟ ಸಿಂಧು. ಈ ಭವಸಾಗರವನ್ನ ಪಾರ ಮಾಡಲಿಕ್ಕೆ ನಾವು ನಂಬಬೇಕು. ಅವನು ಯಾವುದಂದ್ರೆ ಅಂಬಿಗ. ಅಂಬಿಗ ಯಾರು? ಜಗದಂಬಾರಮಣ ದಾಸಂತರ ಅಂಬಿಗ ನಾವಿನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಎಲ್ಲಿವರೆಗೆ ಒಂದು ನಂಬಲ್ವೋ ಅಲ್ಲಿವರೆಗೆ ಒಂದನ್ನು ಪಾರ ಮಾಡಬೇಕು. ನಾವೇ ಈ ದಳದಿಂದ ಆ ದಳಕ್ಕೆ ಸಾಗಲಿಕ್ಕೆ ಸಂತರು, ಶರಣರು, ಮಹಾತ್ಮರು, ಸಿದ್ಧ ಪುರುಷರು ನಮಗಾಗಿ ದೋಣಿಯನ್ನು ತಂದಿದ್ದಾರೆ. ಅದ್ಯಾವುದು? ತುಕಾಮಣಿ ನಾವ. ಕಾಮಣೆ ತುಕಾಮಣೆ ನಾವು ಜನ ಸಾಟಿ ಹೋಗಿ ಕಾವು. ಎದರ ಬಲದಿಂದ? ನಮ್ಮ ಗುರುಗಳಲ್ಲಿ ಅವರು ಯೋಗವನ್ನು ಮಾಡ್ತಾರೆ. ಹಿಮಾಲಯದ ತಪ್ಪಲಿನಲ್ಲಿ ಯೋಗ ಸಾಧನೆ ಅದನ್ನು ಇನ್ನೊಬ್ಬರಿಗೆ ಕಲಿಸುವ ಸಲುವಾಗಿ, ಅದರಿಂದ ಮೋಕ್ಷವನ್ನ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಈ ನರನಿಂದ ನಾರಾಯಣದಿಂದ ಹೋಗಲಿಕ್ಕೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ಅವರು ಮಾಡಿದ್ದಾರೆ. ಇದರ ಸಲುವಾಗಿ ತಮ್ಮ ಸಲುವಾಗಿ ಅಲ್ಲ. ತೈಸೆ ಸಂತಸಗಿ ಕ್ರಿಯಾ ಕರುಣೆ ಆ ಕಾರ್ಯವನ್ನು ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ಅರ್ಪ ಕಾಚಿ ಸಾಟಿ ಪಂಥಿ ಆತಿಥ್ಯ ಪಾಟಿ ತೈಸೆ ಸಂತಸಗಿ ಕ್ರಿಯಾ ಕರುಣೆ ಆ ಕ್ರಿಯೆಯನ್ನು ಮಾಡಿ ಅಪ್ಪ ಇದರ ಮಾರ್ಗದಿಂದ ಈ ಮಾರ್ಗದ ಮುಖಾಂತರವಾಗಿ ನೀನೇನು ಮಾಡ್ತೀಯ ಅಂದ್ರೆ ಈ ಭವಸಾಗರವನ್ನು ತಾಪದಿಂದ ಹಾಕ್ತೀಯ. ಯಾರು ಹೇಳ್ತಾರೆ? ನಮಗೆ ಎಲ್ಲರಿಗೂ ಜಗದ್ಗುರು ಗೊಬ್ಬರ ಅಂತ
ಮಹಾನ್ ಪುರುಷರು, ಸಂತರು, ಶರಣರು, ಸ್ವಾಮಿಗಳು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಗಾತ ಕಲ್ಯಾಣ, ಸಂತಾತ ವಿಭೂತಿ, ದೇಹ ಕಷ್ಟವತಿ, ಪರೋಪಕಾರಿ, ಪರೋಪಕಾರಾಯ ಇದಂ ಶರೀರಂ. ಈ ಶರೀರ ಮಾಧ್ಯಮದಿಂದ ಪರೋಪಕಾರವನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಏನೆಲ್ಲ ವಸ್ತುಗಳು ಪರೋಪಕಾರ ಮಾಡ್ತಾರೆ ಅಂತಂದ್ರೆ ಗಿಡ ಪರೋಪಕಾರ ಮಾಡ್ತದೆ, ನದಿ ಪರೋಪಕಾರ ಮಾಡ್ತದೆ, ಆತ್ಮ ಪರೋಪಕಾರ ಮಾಡ್ತದೆ, ಸಂತ ಪರೋಪಕಾರ ಮಾಡ್ತಾರೆ, ಶರಣ ಪರೋಪಕಾರ ಮಾಡ್ತಾರೆ, ಸಾಧುಗಳು ಅವರ ದೇಹವನ್ನು ಖಂಡಿಸಿ. ಕಲ್ಪನೆ ಮಾಡಿ ಮಾವಿನ ಸೀಸನ್ ಆ ಮರದ ಕೆಳಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಕಲ್ಲಿನಿಂದ ಮರದ ಕುಡಿತಾನೆ. ಅದಕ್ಕೆ ನೋವಾಯಿತು, ಸಮಾಧಾನ ಆಯಿತು. ನೋವಾಯ್ತು, ನೋವಾದ ಏನ್ ಮಾಡ್ತು, ಅದ್ರ ಪಾಪ ಏನು ಕಲ್ಲು ಹೋಗಲ್ಲ ಅಂತೇಳಿ ನಮಗೇನು ಕಲ್ಲು ಕೊಡಲಿಲ್ಲ. ಅದು ಬದಲಾಗಿ ಎರಡು ಹಣ್ಣನ್ನು ಎರಡು ಹಣ್ಣನ್ನು ಕೊಡ್ತು. ಅದನ್ನು ತಿಂದು ಮನುಷ್ಯ ಏನ್ ಮಾಡ್ತಿದ್ದಾರೆ, ಅವ್ರ ಪರೋಪಕಾರ ಮಾಡ್ತಿದ್ರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ತೇವೆ. ಅದಕ್ಕೆ ಜಗದ್ಗುರು ತುಕಾರಾಯರು ದಯಾಚ ಚಿಂತನೆ ನಿರಸೇಲ ಸಂಕಟ ದುರ್ಘಟ ಭವಸಿಂಧು ಜನ್ಮುನಿಯ ಕುಳಿ ವಾಚೇಶ್ವರೇ ರಾಮ. ಇಲ್ಲಿದೆ ಮನುಷ್ಯ ಜನ್ಮ ಬಂದಿದೆ. ದಾಸರಂತ ನರದೇಹ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಎಷ್ಟಿಲ್ಲ? ಯಾವಾಗ ಕೃಷ್ಣ ಎನ್ನಬಾರದೆ? ಅವರನ್ನು ಕಾಮವದೆ ಕಾಮ, ಕಾಯಿಮನ ರಾಮ, ಸಾಯಿರವ ಶ್ರಮ, ದುಃಖ ಒಯ್ಲ ಸುಖಾಚಿ. ನಿಮ್ಮ ಕೆಲಸದಲ್ಲಿ ಇದೊಂದು ಕೆಲಸ ಅಂತ ತಿಳ್ಕೊಂಡು ಇದೊಂದು ಕೆಲಸ ರೂಢಿ ಮಾಡಿಕೊಡ್ರಿ. ಅದು ಯಾವುದು? ರಾಮ ಮಂತ್ರವ ಜಪಿಸು ಹೇ ಮನುಜ. ರಾಮ ಮಂತ್ರ, ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮಶೇಖರ ತನ್ನ ಬಾಮಿಗೆ ಹೇಳಿದ ಮಂತ್ರ. ಯಾವ ಮಂತ್ರ? ಸುಲಭವಾಗಿರ್ತಕ್ಕಂಥ ಮಂತ್ರ. ಕುಲ ಹೀನಾಗಿ ಕೂಗಿ ಜಪಿಸುವ ಮಂತ್ರ. ಏನು ಕುಲ ಹೀನಾದವು ಈ ಮಂತ್ರ ಹೇಳಲಿಕ್ಕೆ ಯಾವುದೇ ಜಾತಿ, ವೇದ, ವರ್ಣ, ಪಂಥ ಹೇಳಬೇಕು. ತುಪ್ಪರಾಯ ಪ್ರಮಾಣ ಕೊಡ್ತಾರೆ. ಯಾರ್ಯಾರೆಲ್ಲ ತೋರ ಜಾತಿ ಗಲತಿ ನಾರಿಗಳ ಕರಾವ ವಿಚಾರ ನನಗೆ ಚಿಂತಾ ಕವನಾಸಿ. ಅಪ್ಪ ಎಲ್ಲರಿಗೂ ಕಾಲದ ಸಕಲ ಚೇತೆ ಅಯ್ಯಕಾರ ಕಲಿಯುತ್ತಾರ. ಕಲಿಯುಗದ ಉದ್ಧಾರ ಆಗ್ತಕ್ಕಂಥ ಮಾರ್ಗ ಏನಾಗುತ್ತೆ? ದಾಸರಂತಾರೆ ಕಲಿಯುಗದಲ್ಲಿ ಹರಿನಾಮನೆದರೆ ಕುಲಕೂಟಿಗಳು ಉತ್ತರಿಸುವ ರಂಗ. ಸುಲಭದ ಭಕ್ತಿಗೆ ಸುಲಭವೆಂದೆನಿಸುವ ಜಲದೋಹನಾಮನ ನೆನೆಮನೆ. ಸುಲಭವಾಗಿರ್ತಕ್ಕಂಥದ್ದು, ಸರಳವಾಗಿರ್ತಕ್ಕಂಥದ್ದು. ಅವರನ್ನು ಜನ್ಮುನಿಯ ಕುಳಿ ವಾಚೆ ಸ್ವರೇ ರಾಮ ನರಿ ಆಚೆ ನೇಮ. ಇದು ನೇಮ ಮೂಲಕ ನಿತ್ಯ ನೇಮನ ಮಿತ್ತು ಪ್ರಾಣಿ ವಲ್ಲಭ ಲಕ್ಷ್ಮೀ ವಲ್ಲಭ ದಯಾದವಳಿ ಮಹಾರಾಜ ಅಂತ ಹೇಳಿ ನಾಮದ ಕಂಟಿ ವಾಚಿ ದಯಾಚ ಚಿಂತನೆ ನಿರಸೇಕ ಸಂಕಟ ಹರಾರ ಸಿಂಧು ಜನ್ಮನೆಯ. ಗಂಗಾವತಿ ವಾರಕರಿ ಭಜನ್ ಮಂಡಳಿ, ತದನಂತರ ಕೊಪ್ಪಳ ಗೋಂದಳಿ ಸಮಾಜ ವಾರಕರಿ ಭಜನ್ ಮಂಡಳಿ. ಪೂರ್ವಾರ್ಧ ಉತ್ತರಾರ್ಧ. ಗಂಗಾವತಿ सारा सार विचार कराऊ सारा
स्वयाच्या चिंताने निर्गुण Ah!
ನಿಜವಾದ ಸಾರ್ಥಕತೆ ಅಥವಾ ಈ ಅಧಿಕ ಮಾಸದ ಲಾಭ ನಮಗೂ ನಮಗೆ ಬೇಕಾಗಿದೆ. ಇಲ್ಲಿವರೆಗೆ ಕೀರ್ತನ ಸೇವಾ ನಡೆದ ಕಾಳಕರಿಗಳದಾಯಿತು, ಸಂಗೀತಕಾರದಾಯಿತು, ಭಗವತ್ಸರಿದಾಯಿತು, ಕೀರ್ತನಗಳಿದಾಯಿತು. ಈಗ ಕುಳಿತಕ್ಕಂಥವ್ರು ತಾವೇನು ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಕೈಗಳಿಂದ ಒಂದ ಕೈಗೆ ಯಾರು ಬೇಡ ತಂದಿರೋ ಅದೇ ಉದ್ದೇಶ ಅದನ್ನು ಮಾಡ್ತೀರಿ. ಅದು ಬೈ ತನಕ ಊಟದ ಕೆಲಸ ಉನ್ನ ಮೇಲೆ ಶಯನ ದಾಸ ಉನ್ನತ ಮೊದಲು ಬಂದಿರ್ತಕ್ಕಂಥದ್ದು ಸೇವೆಗಾಗಿ ಕರೆದರ ಸೇವೆ ಲಾಭವನ್ನ ನಾವೆಲ್ಲರೂ ಪಡೆಯಬೇಕಾಗಿದ್ದಾರೆ ಅಂತ ಕೀರ್ತನ ಸಮಯದಲ್ಲಿ, ನಾಮಜಪದ ಸಮಯದಲ್ಲಿ ಮತ್ತೆ ಮುಂದೆ ಅಂತ ಆ ಭಜನೆ ತಗೊಂಡ ಈ ಕೈಗಳನ್ನು ಚಪ್ಪಾಳೆ ವಿಠೋಪ ನಿಜವಾಗಿರ್ತಕ್ಕಂಥ ನಾಮಸ್ಮರಣೆಯ ಶಕ್ತಿ ಕೈಗಳು ಅಥವಾ ಮುಖ, ನಾಲಿಗೆ ಇವೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅವಯವಗಳ ಮಾಧ್ಯಮದಿಂದ ಸಾಧ್ಯ ಹೊರತು ಬೇರೆ ಇತರೆ ಜೀವಗಳಿಲ್ಲ. ಅದಕ್ಕೆ ಜಗದ್ಗುರುಗೊಬ್ಬರ ಏನಂದ್ರು ಅವರ ಕೊನೆ ಚರಣದಲ್ಲಿ ತುಕಾಮಣೆ ಕೋಟಿ ಕುಳಿತೆ ಪುನೀತ ಅಪುನಿತವಾಗಬೇಕಾಗಿದೆ, ಪಾವನವಾಗಬೇಕಾಗಿದೆ. ಏನ್ ಮಾಡಬೇಕು? ಭಾವನೀಯ ವಾಚಿ ಜ್ಞಾನೇಶ್ವರಿ ಏನಾಗ್ತದರಿಂದ ಕೃಪಾಕರಿ ಹರಿ ಏನ್ ಮಾಡಬೇಕು? ಭಾವೆ ಗಾತಾ ಗೀತ ಗೋಬಾಚೆ ವಿಠ್ಠಲ ನಾಮಸ್ಮರಣೆ ಮಾತ್ರದಿಂದ ಒಂದೇ ಅಲ್ಲ, ಮನುಷ್ಯ ದೇಹ
ವಾರ ಮಗಲಾಗಿ ಒಂದೊಂದು ಯೋನಿಗಳಲ್ಲಿ ಹುಟ್ಟಿ ಸತ್ತು ಏನಾಗಿದೆ, ನಾವು ಏನೋ ಈ ಜನ ಬಂದಿಲ್ಲ. ಒಂದೊಂದು ಯೋನಿಯಲ್ಲಿ ಒಂದೊಂದು ಜೀವನಲ್ಲಿ ಕೋಟಿ ಸಾರಿ ಹುಟ್ಟಿ ಕೋಟಿ ಸಾರಿ ಸತ್ತಾಗ ಅದು ಆಕಸ್ಮಿಕವಾಗಿ ಸಿಕ್ಕಿಲ್ಲ, ಆಕಸ್ಮಿಕವಾಗಿ ಪಾಪ ಪುಣ್ಯ ಕರುಣೆ ಜನ್ಮ ಏಕೋ ಪ್ರಾಣಿ ಒಂದೇನ್ ಮಾಡ್ತು, ನರದೇಹ ಯೋನಿ ಹಾನಿ ಮಾಡ್ತು ಹೊತ್ತು ಇದೇ ಲಾಭ ಮಾಡಿಕೊಳ್ಳಿಲ್ಲ, ಲಾಭ ಮಾಡಿಲ್ಲ. ಅವರಂದ್ರು ಎಂತ ಮಾನವ ಜನ್ಮವಿದು ಏನು ತಿಳಿಸಿಕೊಂಡಿಯಪ್ಪ, ಇಂಥ ಮಾನವ ಜನ್ಮ ನಿನಗೆ ಸಿಕ್ಕಿದೆ ಅಂತ ಅರ್ಥ ಇಲ್ಲ. ಇಂಥ ಮಾನವ ಜನ್ಮ ಸಿಗ್ಲಿಕ್ಕೆ ಶಕ್ಯತೆ ಇಲ್ಲ. ತುಕಾರ ಮಾಡಿದ್ರು ಅನುಭವಕ್ಕೆ ತಗೊಂಡು ಅನುಭವಿಸಿ ನುಡಿದಂತೆ ನಡೆ. ಮುಂದೆ ಇದೇ ಜನ್ಮ ಇನ್ನೊಂದು ಜನ್ಮ ಸಾಧ್ಯ ಇಲ್ಲ, ಆಗೋಗಿಲ್ಲ, ಅದು ಬರಂಗಿಲ್ಲ. ಜಗದ್ಗುರು ತುಕಾರಾಯರು ಅವರು ಸರಳವಾಗಿರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ಎಲ್ಲರಿಗೂ ಮುಕ್ತಿಯ ಮಾರ್ಗವನ್ನು ಮೋಕ್ಷದ ಮಾರ್ಗವನ್ನು, ಜಪ ಇಲ್ಲ, ತಪ ಇಲ್ಲ, ಯಜ್ಞ ಯಾಗಾರ ಬೇಡ, ಏನು ಬೇಡ ಅಂತ ಜಪ ತಪ ಅನುಷ್ಠಾನ ವ್ರತ ಕಾಸಯಾಕರಣೆ ತೀರ್ಥ ವ್ರತ ಯಮ ನೇಮನೊಳಗೆ ದೈವತಾಹರಣೆ ಆಸನ ಮುದ್ರಾ ಧ್ಯಾನ ಧಾರಣೊಳಗೆ ವಾರಣಾಸಮರಣೆ. ಇಷ್ಟೆಲ್ಲ ಮಾಡೋದ್ರಿಂದ ಕೇಶವ ಮಾಧವ ಅಚ್ಯುತ ವರತ ಏನಾಗ್ತದೆ? ಓಂ ನಮೋ ಭಗವತೆ ಏನ್ ಮಾಡ್ಬೇಕಂತ ಹೇಳಿದ್ರು, ತುಕಾಮಣೆ ಕೂತಿ ನಿನ್ನ ಕುಲ ಉದ್ಧಾರವಾಗಬೇಕಾಗಿದ್ರೆ ನೀನು ಮಾಡಬೇಕಾಗಿದ್ದೇನು? ಪರಮಾತ್ಮನ ಗುಣಗಾನವನ್ನು. ಅದಕ್ಕೇನು ದಾಸರಂತರ ಕಲ್ಲು ಸಕ್ಕರೆ ಕೊಳ್ಳಿರು ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರು. ಯಾವ ಕಲ್ಲು ಸಕ್ಕರೆ ಅಂಗಡಿ ಒಳಗೆ ಸಿಗ್ತದಲ್ಲ, ಸಕ್ಕರೆಯ ಸವಿಯ ಬಲ್ಲವರೇ ಬಲ್ಲರು. ಅದು ಯಾವ ಕಲ್ಲು ಸಕ್ಕರೆ? ಪುಲ್ಲಲೋಚನವೆಂಬ ಶ್ರೀಕೃಷ್ಣ ನಾಮವೆಂಬ ಕಲ್ಲು ಸಕ್ಕರೆ ಕೊಳ್ಳಿರು. ಇದಕ್ಕೇನು ಬಾಡಿಗೆ ಬೇಕು ಅಂದ್ರೆ ಗೋಪಾಲ ಈ ಕಲ್ಲು ಸಕ್ಕರೆ ಅಂತಕ್ಕಂಥ ಯಾವ ಕೃಷ್ಣನಾಮ ಎಂಬತಕ್ಕಂಥ ಕಲ್ಲು ಸಕ್ಕರೆಗೆ ಎತ್ತ ಮೊದಲಿಗೂ ಬಾಡಿಗೆ ಸುಂಕವಿಲ್ಲ. ಇದು ಗೋಳಿಚಂದ ಇಟ್ಟು ಮಾಡೋದು, ಸಂತೆ ಒಳಗೆ ಇಡೋಲ್ಲ. ಇದು ಎಲ್ಲಿರ್ತದಂದ್ರ ಸಂತತ ಅಥವಾ ಸಂತರ ಶರಣರ ಸತ್ಸಂಗದ ಸಭೆ ಒಳಗ ಈ ಕಲ್ಲು ಸಕ್ಕರೆ ಸಿಗ್ತದೆ. ಅಂತ ಕಲ್ಲು ಸಕ್ಕರೆಯನ್ನ ನಾವು ನೀವೆಲ್ಲ ಸಕ್ಕರೆ ಏನಿದೆ ಸರ್ವಾಂಗ ಸಾಕರ ಅವಾಗೆ ಸಿಹಿಯಾಗಿದೆ, ಮಧುರವಾಗಿದೆ, ಪ್ರಮಾಣ ಕೊಡ್ತಾರೆ. ನಾಮಗೋಡ ಉರೇಕೋಡ ಸಕಳೆ. ಅದ್ರ ಮುಂದೆ ಎಲ್ಲವೂ ಸಪ್ಪೆ. ಎದ್ರ ಮುಂದೆ? ಈ ನಾಮಾಮೃತದ ಮುಂದೆ ಎಲ್ಲವೂ ಸಪ್ಪೆ. ನಾಮಾಮೃತ ಗೂಡಿ ವೈಷ್ಣವರಾಗಲಿ, ಯಾಕಂದ್ರೆ ಇದು ಬಹಳ ಸಿಹಿಯಾಗಿರ್ತಕ್ಕಂಥದ್ದು, ಬಹಳ ಮಧುರವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಹೇಳಲಿಕ್ಕೆ ಬರ್ತಕ್ಕಂಥ. ರಾಮಾಯಣಕ್ಕೆ ಇಷ್ಟು ಒತ್ತಬೇಕಾಗ್ತದೆ, ಕೃಷ್ಣನಿಗೆ ಇಷ್ಟು ಒತ್ತಬೇಕಾಗ್ತದೆ. ನಮ್ದೇ ಮಂತ್ರ, ಮೂಲ ಮಂತ್ರ ಯಾವುದು? ವಾಸ್ತವಿಕ ಮಂತ್ರ ರಾಮ ಕೃಷ್ಣ ಹರಿ. ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಮಂತ್ರ. ಯಾಕಂದ್ರೆ ಗುರುಗಳ ಮುಂದೆ, ಯಾಕಂದ್ರೆ ಗುರು ಮಂತ್ರ ಅಂತ ಗುರು ಉಪದೇಶ ನಮಗೆ ಗುರುಗಳ ಮಂತ್ರ ದಾನ ರಾಮಕೃಷ್ಣ ಮನ ಪುಕ್ಕಟೆ ಆಗಿರ್ತಕ್ಕಂಥದ್ದು. ಇದನ್ನ ಪರಿಪೂರ್ಣವಾಗಿ ಎಲ್ಲರಿಗೂ
ಸಿಗಲಿ ಸರಳವಾಗಿ ಅಂತೇಳಿ ಕೊಟ್ಟಿರ್ತಕ್ಕಂಥ ಯಾವುದು ಅಂದ್ರೆ ರಾಮನು. ಅದಕ್ಕೆ ಜಗತ್ತು ತುಕಾಮಣೆ ಕೋಟಿ ಕುಳಿಕೆ ಪುನೇತ ಭಾವಿಗಾತ ಗೀತ ಧ್ರುವಾಚೆ ದಯಾಂತ ಚಿಂತನೆ ನಿರಸೇವ ಸಂಕಟ ಈ ಭವಜನ್ಮದಲ್ಲಿ ಬಂದಿರತಕ್ಕಂಥ ದುಃಖ ನಿವೃತ್ತಿ ಮಾಡಿಕೊಂಡು ಪರಮಾನಂದ ಪ್ರಾಪ್ತಿ ನಮಗೆಲ್ಲರಿಗೂ ಬೇಕಾಗಿತ್ತಂದ ಆ ಉದ್ದೇಶದಿಂದ ಸದ್ಗುರುಗಳು ತಮಗೆ ಆಗತಕ್ಕಂಥ ಎಲ್ಲ ಕಷ್ಟವನ್ನು ಸಹನ ಮಾಡಬೇಕು. ಇದರ ಲಾಭವನ್ನು ಎಲ್ಲರಿಗೂ ಲಭಿಸಲಿ. ಈ ಸವಿ, ಈ ರುಚಿ, ಈ ನವಮಾಮೃತದ ಲಾಭ ವಾರ್ಕರಿ ಮಂಡಳಿ ಎಲ್ಲರಿಗೆ ಭಕ್ತವೃಂದವರಿಗೆ ದೊರಕಲಿ ಅಂತ ಹೇಳಿ ಸತತವಾಗಿ 6 ತಿಂಗಳಿಂದ ಪೂರ್ವ ಸಿದ್ಧತೆ ಮಾಡಿಕೊಂಡು ಇದಕ್ಕೆ ಸಾಕಷ್ಟು ಜನರ ಪರಿಶ್ರಮ ಇದೆ. ಸಾಕಷ್ಟು ಜನರ ಪರಿಶ್ರಮ. ನಾವೇನು ಬಂದಿದ್ದೀವಿ, ಕಳೆದ ಬಂದಿದ್ದೀವಿ, ಹೊತ್ತೊತ್ತಿಗೆ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಮತ್ತೆ ಬೇಕಂದ್ರೆ ಅಲ್ಲಿ ಅರಿವಿ ಹಾಕೋದು, ಅಂಜಲಿ ಹಾಕೋದು, ಗಲೀಜು ಮಾಡೋದು, ಇಷ್ಟ ಅವರು ದೇಹವನ್ನು ಸ್ಪಷ್ಟ ಮಾಡಿಕೊಂಡು ಈ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಈ ಮನುಷ್ಯ ಜನ್ಮ ಬಂದಿರತಕ್ಕಂಥ ಸಾರ್ಥಕ ಮಾಡಿಕೊಂಡು ಮೋಕ್ಷ ಪ್ರಾಪ್ತಿಯ ಮಾರ್ಗವನ್ನು ಅವರು ಏನೋ ಕಲಿಸಿದಂಗೆ ನಮಗೆ ಕೊಡ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅದ್ರ ಗೊತ್ತಾಗಿಲ್ಲ. ಅದ್ರ ಗೊತ್ತಾಗಿ ಏನು ಮಾಡ್ತಾ ಇದ್ವಿ? ಅದ್ರ ಗೊತ್ತಾಗಿ ನಾವು ಗುರುವಿಗೆ ಅವ್ರು ಹೇಳಿದ ಮಾತನ್ನು ಯಾರು ರಕ್ಷಣೆ ಕೊಡ್ತಾರೆ? ಎಲ್ಲಂದ್ರೆ ಕಸ ಬಿಸಾಕೋದು, ನಮಗೆ ತೊಂದರೆ ಇಲ್ಲ, ನಮ್ಗೆ ಯಾರು ಭಯಲ್ಲ, ನಮ್ಗೆ ಯಾರು ಹೇಳ್ತಾರೋ ಯಾರು ಭಯಲ್ಲ, ಯಾರು ಈಗ ಹೇಳಲ್ಲ. ಯಾರು ಕರೀತಾರೆ? ಗುರುಗಳ ಕೇಳ್ತಾರೆ. ಗುರುಗಳ ನಿಮ್ಮ ಕಾರ್ಯಕ್ರಮಕ್ಕೆ ಕರೆದ್ರಿ, ಬಾ ಅಂತ ಹೇಳಿದ್ರಿ, ಬಂದು ಏನ್ ಮಾಡ್ತಾ ಇದ್ರಿ? ನಿಮ್ಮವರೆಲ್ಲ ಬಹಳ ಸ್ವಚ್ಛ ಮಾಡಬೇಕು. ಅಂಗಡಿ ಮುಂದೆ ಕುಂದ್ರೋದು, ಬೆಳಿಗ್ಗೆ ಹೋಗಿ 4 ಜನ ತಿಳ್ಕೊಳ್ಳಿ. ಸ್ವಲ್ಪ ಗುರುಗಳು ಕೆಲಸ ಬಂದಿದ್ದೀವಿ. ಗುರುವಿನ ಜ್ಞಾನವನ್ನ, ಮೋಕ್ಷವನ್ನ, ನಮ್ಮ ಆತ್ಮ ಉದ್ಧಾರವನ್ನು ಮಾಡಿಕೊಳ್ಳೋ ಸಲುವಾಗಿ ಬಂದಿದ್ದೀವಿ. ಕರೆ ಅದ್ರ ಬದಲಾಗಿ ಏನ್ ಮಾಡಬೇಕು? ಏಳಿಸ್ಕೊಂಡು ಮಾಡೋದಲ್ಲ. ನಿಮ್ಮ ಕಣ್ಣಿಗೆ ಏನು ಕಸ ಕಂಡ್ಕೊಂಡ್ರೆ ಅದನ್ನ ಎತ್ಕೊಂಡು ಹೋಗಿ ನಾನು ಮೊದಲು ಮಾಡಿ ಸೇವೆ ಮಾಡೋಕೆ ಸಲುವಾಗಿ ಬಂದವರು ನಾವು. ಸೇವೆ ಮಾಡೋಕೊಂದು ಅವ್ರಿಗೆ ಸೇವೆ ಹಚ್ಚಿದ್ರೆ, ಅವ್ರ ಮನಸ್ಸಿಗೆ ತಾಪ ಮಾಡಿದ್ರೆ ಅದರಂತ ಪಾಪ ಇನ್ನೊಂದು ಯಾವುದು ಇಲ್ಲ. ಅರಬಿ ಸ್ನಾನ ಮಾಡೋದು, ಅರಬಿ ತೊಳ್ಕೊಳ್ಳೋದು ಇದರಿಂದ ಉದ್ದೇಶ ಆಗಿದೆ. ಅವರು ರಾತ್ರಿ 1 ಮಲಗ್ತಾರೆ, 1-1:30. ಒಂದ್ಸಲ ಈ ಫುಡ್ ಇನ್ಸ್ಪೆಕ್ಟರ್ ಹೆಂಗ ಬರ್ತಾರೆ ಇನ್ಸ್ಪೆಕ್ಷನ್, ಹಂಗೆ ಹೋಗಿ ಎಲ್ಲ ವಿಚಾರ ಮಾಡ್ತಾರೆ, ಎಲ್ಲರೂ ಗಮನಿಸ್ತಾರೆ, ಎಲ್ಲೆಲ್ಲಿ ಹಾಕಿರ್ತಾರೆ. 4 ಬಕೆಟ್ನಾಗ ಒಂದು ಅಂಗಡಿ, ಒಂದು ಸೀರೆ, ಒಂದು ಕಡೆ 4 ಬಕೆಟ್ ನೀರು. ಇದನ್ನ ಮಾಡಿದ್ರೆ ನಮ್ಗೆ ಯೋಗ್ಯ ಅನಿಸ್ತದೇನೋ, ಶ್ರೇಯಸ್ ಅನಿಸ್ತದೇನೋ, ಈ ಕಾರ್ಯ ಶೋಭೆ ಆಗುತ್ತೇನೋ? ದಯವಿಟ್ಟು ನಿಮ್ಗೆಲ್ಲರಿಗೂ ನಾನು ಪಾದಕ್ಕೆ ಬಿದ್ದು ಬೇಡ್ಕೊಳ್ತೇನೆ. ಗುರುವಿಗೆ ನೋವು ಮಾಡಬೇಡಿ, ಅವ್ರು ಯಾರಿಗೂ ತೊಂದರೆ ಕೊಡಬೇಡ್ರಿ. ದಯವಿಟ್ಟು ನಿಮ್ಮ ಕೆಲಸವನ್ನ ಸ್ವಚ್ಛವಾಗಿ, ಶುಭ್ರವಾಗಿ, ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನೀವೆಲ್ಲರಿಗೂ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ. ಅಜ್ಞಾನ ಬಂದ ನನಗೆ ಕೊಟ್ಟಿರ್ತಕ್ಕಂಥ ಈ ಸೇವೆಯಲ್ಲಿ ನಾನು ಮಾಡಿ ಅನ್ನೋದಿಲ್ಲ, ಸೇವಾದಾತ ನಾನು. ಕಸ ಬೆಳೆಯನ್ನು ಬೆಳಿತೀನಿ, ಉಣ್ಣಾಕ ಬೆಳೆಯನ್ನು ಬೆಳಿತೀನಿ, ಬೆಳಿತೀನಿ. ಆ ಸೇವೆಗಾಗಿ ಬಂದು ಕೀರ್ತನ ಮಾಡತಕ್ಕಂಥ ನನಗೆ ಅಪೇಕ್ಷೆ ಇರಲಿಲ್ಲ. ಯಾವುದೋ ಫಲ ನನ್ನ ಭಾಗಕ್ಕೆ ಬಂದಿತ್ತು, ಅದು ಗುರುವಿನ ಭಕ್ತದಿಂದ. ಮಹಾತ್ಮ ಪಂಡಿತರೇ, ವೇದವನ್ನು ಅರ್ಥವರು, ಸಾವಿರಾರು ಪಾಠ ನಿಂತವರು, ಪೂರ್ತಿ ಜ್ಞಾನೇಶ್ವರ ಮುಖವಾಗಿರ್ತಕ್ಕಂಥ ಅಂಥವ್ರು ಬಿಟ್ಟು ಈ ಪಾಮರನ್ನು ಆಯ್ಕೆ ಮಾಡಿಕೊಂಡದಕ್ಕೆ ಗುರುವಿಗೆ ನಾನು ಸಾಯೋತನಕ ಚಿರಋಣಿ ಆಗಿತ್ತು. ನನ್ನ ಜೀವವನ್ನು ಅವರ ಪಾದಕರಣ ಮಾಡ್ತಾರೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು, ಯಾಕಂದ್ರೆ ಎಲ್ಲರಿಗೆ ಮತ್ತೊಂದು ಸಾರಿ, ಮಗದೊಂದು ಸಾರಿ ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ. ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ. ಈ ದೇವಸ್ಥಾನ ಭವನದಲ್ಲಿ ಗಣಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಯಾರು ಬಟ್ಟೆಯನ್ನು ಹಾಕ್ಕೊಡೋದು, ಹಾಕಿದ್ರೆ ನಾಳೆಯಿಂದ ಬಟ್ಟೆ ಸಿಗಲ್ಲ, ಮುನ್ಸಿಪಾಲಿಟಿ ಹಾಕೊಳ್ಳೋದು. ಇದನ್ನು ಬಳಸಿ ಅದನ್ನು ಹಚ್ಚಬಾರ್ದು. ದಯವಿಟ್ಟು ಕೆಲಸಕ್ಕೆ ಬಂದಾಗಿಂದ ನಮ್ಮ ಅಣ್ಣವರೆಲ್ಲ
ನಮ್ಮ ಪಾಠಗಳು ಎಲ್ಲರೂ ಹೇಳಕತ್ತಾರ ಸ್ವಚ್ಛತೆ ಕಾಪಾಡಿ, ಗುರುಗಳು ಹೇಳಕತ್ತಾರ, ನಮ್ಮ ಕಾಕರು ಹೇಳ್ತಾರ, ಯಾರು ಒಂದು ಲಕ್ಷ್ಯ ಕೊಡ್ತಾ ಇಲ್ಲ. ಉಣ್ಣಪ್ಪನವರಲ್ಲ ನೀಡಕ್ ಬಂದು ಪ್ರಸಾದ ಕೊಡಕತ್ತಾರ, ಅದೆಲ್ಲ ಹುಟ್ಟಿಸೋ ಕೆಲಸವನ್ನ ನಾವು ಮನೆಯೊಳಗೆ ನಾವು ಹಿಂಗೆಲ್ಲ ಲಾಡ್ ಮಾಡಿ ಕೇಳಂಗಿಲ್ಲ, ನೇಟ್ ಕೇಳಂಗಿಲ್ಲ. ಹಾಗೆ ಪಾಣೆ ಅಲ್ಲಿ ಮಾಡ್ತೀವಲ್ಲ, ಇಲ್ಲಿ ಮಾಡೋದು. ನಾವು ಒಬ್ಬ ಗಂಡಗೆ ಎಂದಕ್ಕೆ ನನ್ನೊಳಗೆ ತೆಗೆದುಕೊಂಡು ನನಗೆ ಬೇಕಾದ ಗಂಡನ ಮಾಡಿಕೊಂಡು ಆಜ್ಞೆ ಪ್ರಕಾರ ನೋಡ್ಕೋಬೇಕು. ಆಜ್ಞೆ ಪ್ರಕಾರ ನೋಡ್ಕೊಂಡ್ರೆ ಆ ಹೆಂಡತಿ ಬೆಳೆ ಇಲ್ಲ. ಹಾಗಾಗಿ ನಾನು ಹೇಳತಕ್ಕಂಥ ಶಬ್ದದಿಂದ ನಿಮ್ಗೆ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಮಾಡಿ ಅಂತ ಹೇಳ್ತಾ ಹಾಗೆ ಸೇವೆಯನ್ನು ಗುರುಗಳು ಪಾತ್ರ ಭಗವಂತ ಮಾಡಿ ಕಾರ್ಯಕ್ರಮವನ್ನು ಮಂಗಳವಾರ ತುಕಾಮನೆ ಕೋಟಿ ಕುಳಿತಿ ಕುಣಿತ ಭಾವಿಕಾತ ಗೀತ ಜೋಬಾಚಿ ತಯಾಚ ಚಿಂತನೆ ಇದರ ಸೇವೆ ಸಂಕಟ ತರಾಲ ದುರ್ಘಟ ಘೋಷೆಂದು ಹೇಳುವ ಶ್ರೀಮದ್ ಗಣಾಚಾರ್ಯ ತುಕಾಮನೆ ಕೋಟಿ
तेची वंदोशी चंद्रश्री अखंड हरे नाम सत्ता अपने देव सेवा मंगल खरे सुनील बाबर कीर्तन साथ ಅದರ ಸಲುವಾಗಿ ಅವರ ಜಗತ್ತಿನಲ್ಲಿ ಅವ್ರ ಕಿಂತ ಚಲೋಕಿತ ನಮ್ಮ ಶಾಸ್ತ್ರಿ ಮಾಡ್ತಾರೆ ಶಾಪು ಇವತ್ತಿಂದ कीर्तन ಅಂದ್ರೆ भाळ काय ते आपण मराठीत सांगतो कारण कसं कन्नडमध्ये बोलायला त्याचे सगळे शब्द भेटतात की ज्याप्रमाणे एखादा मुलगा आपल्या आई वडिलांना जसं बालक मुलगा मुलिका वाकुडा विचिका पावली जे चोज करून या माऊली विधी होती त्याप्रमाणे आजच्या यमका शास्त्रींची प्रत्येक कार्यक्रमात म्हणा किंवा त्यांच्या आयुष्यातून मला जसं माहिती त्यांच्यापासून जसं त्यांची ओळख आहे तेव्हापासून आजची ही त्यांची पहिली कीर्तन सेवा आपल्या सगळ्यांसाठी झाली. त्याचप्रमाणे त्यांनी जे अभंग घेतला सारा सारा विचार करावं ठाऊकी नाम धरा कंठी विठोबाची. तर त्या भगवंताचं नाव आपण कशा प्रकारे पकडलं पाहिजे कशा प्रकारे नाही हे आपल्याला लहानपणापासून सांगत आलेले. आता आपण सगळेजण शाळेत गेलेले व्यक्ती नव्हतो बरोबर. पहिली दुसरी तिसरी म्हणा किंवा आपण 10वी मॅट्रिक्स आणखी बरेच काही आपण शिकलो पण त्या शिकलेल्याच्या माध्यमातून आपल्याला ग्रामर म्हणून व्याकरण म्हणून एक शब्द आहे बघा काय त्याच्यामध्ये नाम येतं. त्या नामाचे किती प्रकार सांगितले व्याकरणामध्ये 3 प्रकार म्हणजे सामान्य नाम विशेष नाम आणि भाववाचक नाम. तर आपण जर बघायला गेलो तर आपल्या विठोबाचं नाव सुद्धा असंच आहे विठ्ठल किंवा पांडुरंग हे सगळ्यांच्या तोंडात बसवून म्हणून हे काय सामान्य नाम. त्या नामाला जर आपण शरण गेलो म्हणा किंवा त्या नामाची जर प्रचिती आपल्याला जर कळाली तर त्या नामाचं आपल्याला वैशिष्ट्य काय होतं तर त्या नामाची आपल्याला विशेष प्रकारची माहिती म्हणा किंवा विशेष प्रकारचा आपल्याला काय भेटतो आशीर्वाद भेटतो. आणि त्याच्या कंठात जर नाम जर नसलं पण अंतःकरणात जर भाव जर असला तर ह्या दोन्ही काम एक तर कोण करतं भाव करतो. त्यामुळं आपण सगळ्यांनी ह्या तिन्ही प्रकारे आपल्या पांडुरंगाचं नाव आपण काय केलं पाहिजे आपल्या कंठी राहायला पाहिजे. नाम चांगले चांगले माझे कंठी राहू म्हणजे त्याचप्रमाणे सगळ्यांना सांगितलं पाहिजे असते व्यवस्थित नाही कारण की तोंडाकडे जर बघितलं तर सगळ्यांना भुका लागल्यासारखं कारण की आपण पारायण करतो बरोबर. पारायणामध्ये ओवी गेली ते हे माय ज्ञानेश्वरी अभंग ते हे माय ज्ञानेश्वरी माझी संतजनी परिस्थिती म्हणून. तर त्याप्रमाणे सगळ्यांना ज्ञानेश्वरी पारायण करून हे सगळ्यांना त्याचं तरी ह्याचप्रमाणे आजचं 4 ते 5 तर आजचं 4 ते 5 तुम्हाला सगळ्यांना माहिती आहे
त्याचप्रमाणे आपल्या कमिटी वतीनं हा शास्त्रीयांना एक छोटासा आशीर्वाद. महाराज Thank you.